ನೀವಿಬ್ರು ನನ್ನ ಶಿಷ್ಯರಾಗಿದ್ದು ವೇಸ್ಟ್ ಕಣ. ಒಂದು ವಾರ ಆಯ್ತು, ಒಂದು ಹೊಸ ಹಕ್ಕಿನೇ ಸಿಕ್ಕಿಲ್ವಲ್ರ. ಎಲ್ಲಿ ಹಾಳಾಗೋದು ಅವರೆಲ್ಲ. ಒಂದು ಹುಡುಗಿನೂ ಕಾಣಿಸ್ತಾನೆ ಇಲ್ಲ. ಗುರು ನೀನ್ ಏನು ವರಿ ಮಾಡ್ಬೇಡ ಗುರು, ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ಡೋಂಟ್ ವರಿ ಗುರು. ಏನ್ ಗುರು ನೀನು, ಊರಲ್ಲಿ ಒಂದು ಹುಡುಗಿನೂ ಬಿಡ್ಲಿಲ್ಲ, ಎಲ್ಲಾರ ಬಾಳು ಹಾಳು ಮಾಡ್ಬಿಟ್ಟೆ. ಇನ್ನ ಹೊಸ ಹಕ್ಕಿಗಳು ಬೇಕು, ಹುಡುಗಿರ್ ಬೇಕು ಅಂದ್ರೆ ಎಲ್ಲಿಂದ ಹುಡ್ಕೊಂಬರೋದ್ ಗುರು? ಒಳ್ಳೆ ಅತಿ ಆಯ್ತು ಗುರು ನಿಂದು. ನನ್ಗೆ ಹೊಡಿಜಲ್ಲ ಗುರು. ನನ್ ಜೊತೆ ಇರ್ಬೇಕಾದ್ರೆ ನೀವು ನನಗ್ ಸಪೋರ್ಟ್ ಮಾಡ್ಬೇಕು, ನನಗೆ ಬುದ್ಧಿ ಹೇಳಕ್ ಬರ್ತೀಯಲ್ಲ. ಏಯ್, ಯಾರವಳು ಹೊಸ ಹುಡುಗಿ? ಹೌದು ಗುರು, ಆ ಹುಡುಗಿ ಯಾರು ಅಂತ ನಮಗೂ ಗೊತ್ತಾಗ್ತಿಲ್ಲ. ನೀವಿಬ್ರು ಇಲ್ಲೇ ರೀ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಯ್ತು ಗುರು. ಆಯ್ತು. ಯಾರು ಇದು ಸಕಾಲಲ್ಲ?
ಎಂಥ ಅದ್ಭುತ ಸೃಷ್ಟಿ. ಬ್ಯೂಟಿ ಎಷ್ಟು ಚೆನ್ನಾಗಿದೆಯಾ. ಇಷ್ಟು ಸುಂದರವಾದ ಮಲೆನಾಡ ಪರಿಸರದಲ್ಲಿ ಈ ಅಪರೂಪದ ಗೊಂಬೆ ರಿಯಲಿ ಬ್ಯೂಟಿಫುಲ್. ನಿನ್ ನೋಡಿ ತುಂಬಾ ಆಶ್ಚರ್ಯ ಆಗ್ತದೆ. ಈ ಹಸಿರು ತಾಣದಲ್ಲಿ ಹಸಿರು ವಸ್ತ್ರವನ್ನು ಧರಿಸಿದ ಗಿಣಿ ಓಡಾಡ್ತಾ ಇದ್ರೆ ಈ ನನ್ನ ಕಣ್ಣನ್ನು ಕುಕ್ಕಿ ಕುರುಡನಾಗಿ ಮಾಡಿದೆ. ಚೆಲುವೆ, ಯಾರು ನೀನು? ಹಿಂದೆಂದು ನಾನಿನ್ನ ಕಂಡಿಲ್ಲವಲ್ಲ. ನಿನ್ನ ಅದ್ಭುತವಾದ ಈ ಶಿಲೆಯನ್ನು ಬ್ರಹ್ಮ ಸೃಷ್ಟಿಸಿ ನಮ್ಮ ಮಲೆನಾಡು ಪ್ರಾಂತಕ್ಕೆ ಬಿಟ್ಟ ನೀನು. ಚೆಲುವೆ, ನಿಮ್ಮ ಸ್ಥಳ ಯಾವುದು? ಇಲ್ಲಿಗೆ ನೀನು ಹೊಸಬಳ ಅಥವಾ ನೀನು ಇಲ್ಲೇ ಜನಿಸಿದವಳ? ಏನ್ ಕವಿತರ ಮಾತಾಡ್ತಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನೋಡಿ, ನಿಮ್ಮ ಚೆಲುವನ್ನ ನಾನು ಅನುಭವಿಸ್ತಾ ಇದ್ದೀನಿ. ಏನ್ ಗುರು, ಯಾರು ಅಂತ ಗೊತ್ತಾಯ್ತು ಗುರು ಹುಡುಗಿ? ಅಲ್ಲ, ನೀನ್ ಅಷ್ಟೊಂದು ಮಾತಾಡ್ತಾ ಇದ್ರು, ಹಾಗೆ ನಕ್ಕೊಂಡು ನಿಂತಿದ್ದಲ್ಲ ಗುರು ಹುಡುಗಿ. ಏನ್ ಗುರು, ಎಲ್ಲಾ ಹುಡುಗಿರು ನಿನ್ಗೆ ಬೀಳ್ತಾಳ ಗುರು. ನಿಜವಾಗ್ಲೂ ನೀನು ಅದೃಷ್ಟ ಮಾಡಿದ ಗುರು. ಏಯ್, ಬಾಯಿ ಮುಚ್ಕೊಂಡು ಆ ಹುಡುಗಿ ಎಲ್ಲಿಗೆ ಹೋಗ್ತಾಳೆ ನೋಡ್ಕೊಂಬನಿ. ಹೋಗಿ ಹೋಗಿ, ಬೇಗ ಹೋಗಿ. ಆಯ್ತು ಗುರು. ಓಕೆ ಗುರು. ಎಂಥ ಚೆಲುವೆ, ಎಷ್ಟು ಸುಂದರವಾಗಿದ್ದಾಳೆ. ಇವಳು ನನ್ನವಳಾಗ್ಲೇಬೇಕು, ಇಲ್ಲ ಅಂದ್ರೆ ನಾನು ಮೆಂಟ್ಲಾಗ್ತೀನಿ. ಗೊತ್ತಾಯ್ತೇನ್ರ? ಗೊತ್ತಾಯ್ತು ಗುರು. ಗುರು, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಈಗ ನೀನ್ ನಮಗೆ ಪಾರ್ಟಿ ಕೊಡಿಸ್ಬೇಕು ಗುರು. ಹೌದು ಗುರು, ನೀನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀಯ. ನಮ್ಮನ್ನಂತೂ ನೋಡ್ಕೊಳ್ಳೋದೇ ಇಲ್ಲ. ತುಂಬಾ ಬೇಜಾರಾಗುತ್ತೆ. ಪಾರ್ಟಿ ಬೇಕೇ ಬೇಕು. ಈ ಸತಿ ಗ್ರ್ಯಾಂಡ್ ಪಾರ್ಟಿ ಬೇಕು ನಮ್ಗೆ. ಗೊತ್ತಾಯ್ತಾ ಗುರು? ಲೈ, ಟೆನ್ಷನ್ ಮಾಡ್ಬಿಡಿ ಕಣ್ರ. ಇವತ್ ನೀವ್ ಬದುಕಿರೋದೇ ನನ್ನಿಂದ. ನೋಡಿ, ಏನ್ ವಿಷಯ, ಎಲ್ಲಿರೋದು ಹೇಳ್ರ? ಗುರು, ಅವಳು ನಮ್ ಮ್ಯಾನೇಜರ್ ಇದಾರಲ್ಲ, ಅದೇ ಗುರು, ನಮ್ ಎಸ್ಟೇಟ್ ಮ್ಯಾನೇಜರು. ಅವ್ರ ಮನೇಲಿ ಇದ್ದಾಳೆ ಗುರು. ನಮ್ ಎಸ್ಟೇಟ್ ಮ್ಯಾನೇಜರ್ ಮನೆಯಲ್ಲ, ಅವ್ರಿಗೆ ಮದುವೆ ಆಗಿದೆಯಲ್ಲ. ಹೆಂಡತಿ ಬಾಣಂತನಕ್ಕೆ ಊರಿಗೆ ಹೋಗಿದ್ದಾರೆ. ಹಾಗಾದ್ರೆ ಇವಳು ಯಾರು ಅವ್ರ ಮನೇಲಿ ಇರೋದಕ್ಕೆ? ಕೇಳಲೇಬೇಕು. ಗುರು, ಅವಳು ಮ್ಯಾನೇಜರ್ ಕಡೆ ಇದ್ದಾಳೆ ಅಂದ್ಮೇಲೆ ನಿಂಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಬಿಡೋದ್ ಬೇಡ. ಲವ್ ಟ್ರ್ಯಾಕ್ ಹಾಕೋದು, ಆಮೇಲೆ ಸೆಂಟಿಮೆಂಟ್ ಹೊಡೆದು ಬಿಟ್ಟು ಹಾಕೋದು. ಹೌದು ಗುರು. ಈಗ ನಮ್ಮ ಮ್ಯಾನೇಜರ್ನ ಹುಡ್ಕೋಣ ಬನ್ನಿ. ಸುರೇಶ್, ಸುರೇಶ್, ಮ್ಯಾನೇಜರ್ ಸುರೇಶ್, 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 ಮ್ಯಾನೇಜರ್ ಸುರೇಶ್, 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 ಎಲ್ಲೋಗಿದ್ರಾ? ಸುರೇಶ್, 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 ಸುರೇಶ್. ಈ ಮ್ಯಾನೇಜರ್ ಎಲ್ಲಿ ಹೋಗಿರ್ಬೋದು? ಇವತ್ತೇ ಕಾಣಿಸ್ತಿಲ್ವಲ್ಲ. ಎಲ್ಲಿ ಹೋಗಿರ್ಬೋದು? ಬಾಗುರು ನೋಡ. ಬಾಗುರು ಹುಡ್ಕಡ ಸಿಗ್ತಾರೆ. ನಡಿ. ಸುರೇಶ್, 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 ಗುರು ಗುರು ಬಂದ ಮ್ಯಾನೇಜರ್ ಇಲ್ಲ ಇದ್ದಾರೆ ಗುರು. ಹೊಡಿ 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 ಡಮಾರ್ ಹೊಡಿ.
ಓಹೋ, ಚಿಕ್ಕ ಯಜಮಾನ್ರು ಇದೇನು? ಯಾವತ್ತು ಬರ್ದೇ ಇದ್ದವರು ಇವತ್ತು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನೋಡಿ ಸುರೇಶ್, ಮನೇಲಿ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದೆರಡು ದಿನ ಇಲ್ಲೇ ಇದ್ದು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅರೆ, ನಿಮ್ಮ ಎಸ್ಟೇಟು 2 ದಿನ ಏನು, ಇಲ್ಲೇ ಇದ್ದು ಬಿಡಿ. ನಿಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ರು, ಸುರೇಶ್, ನನ್ನ ಮಗನಿಗೆ ಜವಾಬ್ದಾರಿ ಬರುತ್ತೆ, ಅವನ್ನ ಎಸ್ಟೇಟಿಗೆ ಕರ್ಕೊಂಡು ಹೋಗು, ಎಲ್ಲಾ ಕೆಲಸನೂ ಕಲ್ಸ್ಕೊಡು ಅಂತ ಹೇಳಿದ್ರು. ನಾನು ನಿಮ್ಗೆ ಎಷ್ಟು ಸಾರಿ ಕರೆದ್ರು ನೀವು ಬರ್ಲೇ ಇಲ್ಲ. ಈಗ ಬಂದಿದ್ದೀರಲ್ಲ, ಬನ್ನಿ ಮನೆಗೆ ಹೋಗೋಣ, ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗಿ ಊಟ ಮಾಡಿದಂತೆ. ಬನ್ನಿ, ಆಮೇಲೆ ಮಾತಾಡೋಣ. ಬನ್ನಿ. ಇದೇನ್ ಹಾಗೆ ನೋಡ್ತಿದ್ದೀರಾ? ನೋಡ್ದಿರೋ ತರ ಗೆಸ್ಟ್ ಹೌಸ್ ನೋಡಿದಿರಲ್ಲ, ನಿಮ್ದೇ ತಾನೇ ಗೆಸ್ಟ್ ಹೌಸ್? ಇಲ್ಲ, ನಾನ್ ನೋಡಿ ತುಂಬಾ ದಿನ ಆಯ್ತಲ್ಲ, ಸ್ವಲ್ಪ ಚೇಂಜ್ ಆಗಿರೋ ತರ ಕಾಣಿಸ್ತಾ ಇದೆ. ನಿಮಗೆ ಬೇಡ ಬೇಡ, ನಾನು ಕುಡ್ದಿದ್ದೀನಿ. ಹೌದು, ಇವ್ರ್ಯಾರು ಗೊತ್ತಾಗ್ಲಿಲ್ವಲ್ಲ? ಇವಳು ನನ್ನ ತಂಗಿ ಗೀತಾ ಅಂತ, ಬೆಂಗಳೂರಲ್ಲಿ ಓದ್ತಿದ್ದಾಳೆ, ಫೈನಲ್ ಇಯರ್ BSc. ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಗೋಗುತ್ತೆ. ಆಮೇಲೆ ಇಲ್ಲೇ ಬಂದ್ಬಿಡ್ತಾರಾ? ಇಲ್ಲ ಇಲ್ಲ ಇಲ್ಲ, ಇವಳಿಗೆ ಹೈಯರ್ ಸ್ಟಡೀಸ್ ಮಾಡಿಸ್ಬೇಕು ಅಂತಿದ್ದೀನಿ, MSc ಮಾಡಿಸೋಣ ಅಂತ. ಹೌದೌದೌದು, ಹೆಣ್ಮಕ್ಳು ಓದ್ಬೇಕು, ಆಗ್ಲೇ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಬರೋದು. ನೋಡಮ್ಮ ಗೀತಾ, ಇವರು ನಮ್ಮ ಚಿಕ್ಕ ಯಜಮಾನ್ರು. ಇವರು ತುಂಬಾ ಒಳ್ಳೆಯವರು. ನಮ್ಮ ದೊಡ್ಡಣ್ಣಿಗಿಂತ ಇವರೇ ತುಂಬಾ ಒಳ್ಳೆಯವರು. ನನಗೆ ತುಂಬಾ ಧಾರಾಳ, ಎಷ್ಟೋ ದಾನ ಧರ್ಮಗಳನ್ನ ಮಾಡಿದ್ದಾರೆ, ಎಷ್ಟೋ ಹೆಣ್ಮಕ್ಳ ಬಾಳ್ನ ಉದ್ಧಾರ ಮಾಡಿದ್ದಾರೆ. ಇಂಥವ್ರು 100ಕ್ಕೊಬ್ರು. ಇವ್ರು ಇರೋದ್ರಿಂದಾನೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಹೌದಾ? ನೀವು ಸುಮ್ಮನೆ ಇದ್ದಿದ್ದನ್ನು ನೋಡಿ ನಿಮ್ಗೆಲ್ಲ ಮಾತು ಬರಲ್ಲ ಅಂದ್ಕೊಂಡಿದ್ದೆ. ನಿಂತ್ಕೋ. ಏನಮ್ಮ ನೀನು? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಾನೇನ್ ಮಾಡ್ದೇಣ್ಣ? ಆ ಚಿಕ್ಕ ಯಜಮಾನ್ರ ಜೊತೆ ನೀನ್ ಆಡೋ ಚಕ್ಕನ್ನ ನೋಡಿಲ್ವಾ ನಾನು? ಅಲ್ಲಮ್ಮ, ನೀನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಏನೋ ಕಾಲೇಜ್ ರಜಾ ಅಂತ ಇಲ್ಲೊಂದೆರಡು ದಿನ ಇದ್ದು ಹೋಗ್ಲಿ ಅಂದ್ರೆ ಅವನ್ ಯಾರು ಎಂತವನು ಅಂತ ಗೊತ್ತಿಲ್ಲ ನಿನಗೆ. ನೀನ್ಯಾಕೆ ಅವನ್ ಸಹವಾಸ ಮಾಡ್ತಿದ್ಯಾ? ನೀನು ಹೇಳ್ತಿಲ್ಲಣ್ಣ ಅವತ್ತು, ನಮ್ ಚಿಕ್ಕ ಯಜಮಾನ್ರು ತುಂಬಾ ಒಳ್ಳೆಯವರು, ದೇವ್ರಂತವ್ರು, ಇಂಥವ್ರು 100ಕ್ಕೊಬ್ರು ಅಂತ. ಅಂತವ್ರ ಗೆಳ್ತನ ಬಯಸೋದ್ರಲ್ಲಿ ತಪ್ಪೇನಿದೆ? ತಪ್ಪು ಮಾಡ್ತಿದ್ಯಮ್ಮ. ನೋಡು, ಸುಮ್ನೆ ಅವ್ರ ಮುಂದೆ ನಾವು ಬೈಯಕ್ಕಾಗತ್ತಾ?
ಎಂತ ಲುಚ್ಚ ಗೊತ್ತಾ ಅವನು? ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದಾನೆ ಗೊತ್ತಾ ಅವನು? ಅಲ್ಲ, ನೀನು ಅವನ ಜೊತೆ ಸುತ್ತಾ ಇದೆಯಲ್ಲ. ಇದೇ ಕೊನೆ. ಇನ್ನೊಂದ್ ಸಾರಿ ಅವನ ಜೊತೆ ಸುತ್ತಿದ್ರೆ ಸರಿ ಇರಲ್ಲ. ಅಣ್ಣ ನೋಡು, ಇದು ನನ್ನ ಪರ್ಸನಲ್. ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ. ಇದು ನಿನ್ನ ಪರ್ಸನಲ್? ಆಯ್ತು, ನಿನ್ ಲಗೇಜ್ ಎಲ್ಲ ರೆಡಿ ಮಾಡ್ಕೋ. ನಾಳೆ ಬೆಳಗ್ಗೆನೆ ವಾಪಸ್ಸು ಬೆಂಗಳೂರು ಹೋಗಿವಂತೆ. ಆಯ್ತು, ಹೊರಡಕ್ ರೆಡಿ ಆಗ್ತೀನಿ. Dear. Bye. 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 ಏನಮ್ಮ, ಯಾರಿಗೆ ಬಾಯ್ ಮಾಡ್ತಿದ್ಯಾ? ಇಲ್ವಲ್ಲ, ನಾನು ಯಾರಿಗೂ ಬಾಯ್ ಮಾಡ್ಲಿಲ್ವಲ್ಲ. ನೀನು ಅವನು ಒಳಗಡೆ ಏನ್ ಮಾಡ್ತಿದ್ರಿ? ಏನೂ ಇಲ್ಲ ಅಣ್ಣ, ಹಾಗೆ ಬಂದ್ರು, ಮಾತಾಡ್ಕೊಂಡು ಹೋದ್ರಷ್ಟೇ. ನೋಡಮ್ಮ, ನೀನ್ ನನ್ನ ತಂಗಿ. ನಿನಗಿಂತ ಮುಂಚೆ ನಾನು ಹುಟ್ಟಿರೋದು. ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಆ ಪಾಪಿಗೆ ನಿನ್ನೆ ನೀನು ಒಪ್ಪಿಸ್ಬಿಟ್ಟಿಯಲ್ಲಮ್ಮ. ಯಾಕಮ್ಮ ಹೀಗೆ ಮಾಡ್ದೆ? ಅಣ್ಣ ಅದು ನೀನು ಮಾತಾಡ್ಬೇಡ ನನ್ನ ಹತ್ರ. ನೋಡು, ಹೆಣ್ಣಿನ ಲೈಫು ಗಾಜಿದ್ದಾಗೆ. ಅದು ಬಿದ್ರೆ ಕಲ್ ಮೇಲೆ ಕಲ್ಲಿಗೇನು ಆಗೋದಿಲ್ಲ, ಆದ್ರೆ ಗಾಜು ಪುಡಿಪುಡಿ ಆಗೋಗುತ್ತೆ. ಹೆಣ್ಣಿನ ಬಾಳ ಹಾಗಿದೆಯಮ್ಮ. ಅಂತವಳಾದ ನೀನು ಹೋಗಿ ಹೋಗಿ ಆ ಪಾಪಿಗೆ ನಿನ್ ಮನಸ್ಸನ್ನು ದೇಹನ ಒಪ್ಸಿದೆಯಲ್ಲ. ಏನಮ್ಮ ನೀನು? 3 ದಿವಸದಲ್ಲಿ ಪರಿಚಯ ಆದವನು ನಿನಗೆ ಹೆಚ್ಚಾದ ಹೋದ್ನಾ? ನೋಡಮ್ಮ, ನಿನಗೆ ಹೇಳಿ ಪ್ರಯೋಜನ ಇಲ್ಲ. ನಿನಗೆ ಹೇಳಿ ಪ್ರಯೋಜನ ಇಲ್ಲಮ್ಮ. ಅವನು ಓದಿಬೇಕು. ಅಲ್ಲ ಕಣಮ್ಮ, ನಿನಗೊಬ್ಬ ಅಣ್ಣ ಇದ್ದಾನೆ, ಅವನಿಗೆ ಮೋಸ ಮಾಡಬಾರ್ದು ಅಂತ ಅನ್ನಿಸ್ತಿಲ್ವ ನಿನಗೆ? ನಿನಗೆ ಸುಖ ನಿನಗೆ ಹೆಚ್ಚಾಗೋಯ್ತಾ? ನಿನ್ ಮಕ್ಕ ತೋರ್ಸ್ಬೇಡ, ಹೋಗು. ಅಣ್ಣ, ತಪ್ಪಾಯ್ತು, ಕ್ಷಮಿಸ್ಬೇಡಣ್ಣ. ಹೋಗು ಒಳಗೆ. ಏನು ಗುರು, ಸೂಪರಾ? ಎಷ್ಟನೇ ಒಳ್ಳೆ ಹುಡುಗಿ? ಏಯ್, ಅದನ್ನೆಲ್ಲ ಯಾರ ಜ್ಞಾಪಕ ಇಟ್ಕೊಳ್ತಾರೆ? ಸುಮ್ಮನೆ ಕೂತ್ಕೊಳ್ಳ. ಏನ್ ಗುರು, ಎಲ್ಲ ಮುಗಿತಲ್ಲ? ಗ್ರ್ಯಾಂಡ್ ಪಾರ್ಟಿನ ಇವತ್ತು? ಲವ್ ಏನ್ರಲ್ಲ, ಯಾವಾಗ್ಲೂ ಪಾರ್ಟಿ ಪಾರ್ಟಿ ಸಾಯ್ತಿರಲ್ಲ. ದಿನ ನಾನು ಕೊಡ್ಸೋದು ಪಾರ್ಟಿ ತಾನೇ ನಿಮ್ಗೆಲ್ಲ? ಅಲ್ಲ ಗುರು, ಇವತ್ತು ಸ್ಕಾಚ್ ಗುರು. ಸ್ಕಾಚ್ ಏನು? ಇವತ್ತು ನಾನಿರೋ ಖುಷಿಲಿ ಹಬ್ಬ ಹಬ್ಬ ಮಾಡಿಸ್ಬಿಡ್ತೀನಿ. ಅದೇ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಆಗಿ ಗೊತ್ತೇನ ಅವಳು. ಇಂಥ ಹುಡುಗಿನ ನಾನು ಯಾವತ್ತೂ ನೋಡೇ ಇಲ್ಲ. ಮದ್ವೆ ಆಗ್ತೀನಿ ಹಾಗೆ ಹೀಗೆ ಅಂತ ಟ್ರೈನ್ ಹಚ್ಬಿಟ್ಟು ಎಲ್ಲ ಫಿನಿಶ್. ಪಾಪಿಗಳ, ನಿಮಗ್ ಮಾನ ಮರ್ಯಾದೆ ಏನಾದ್ರು ಇದೆಯನ್ರು? ಅನ್ಯಾಯವಾಗಿ ನನ್ನ ತಂಗಿ ಬಣ್ಣ ಹಾಳು ಮಾಡ್ಬಿಟ್ಟಲ್ರು. ಅಲ್ಲ ಕಣಯ್ಯ, ನೀನ್ ಚಿಕ್ಕ ಯಜಮಾನ ಅಂತ ಹೇಳಿ ನಾನ್ ಸಲಿಗೆ ಕೊಟ್ರೆ ನನ್ ಬುಡಕ್ಕೆ ಬಂದ್ಬಿಟ್ಟಿಯಲ್ಲೋ. ಏನು ಗೊತ್ತಿಲ್ದಿರೋ ನನ್ನ ತಂಗಿನ ನಂಬಿಸಿ ಅವಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನೀನ್ ಲುಚ್ಚ ಅಂತ ಕೇಳಿದ್ದೆ, ಆದ್ರೆ ಎಷ್ಟೊಂದು ಲುಚ್ಚ ಅಂತ ಗೊತ್ತಿರ್ಲಿಲ್ಲ. ಏನಯ್ಯ, ಮನುಷ್ಯತ್ವ ಇಲ್ವಾ ನಿನಗೆ? ಆ ಹುಡುಗಿ ಏನು ಎತ್ತ ಅಂತ ತಿಳ್ಕೊಳ್ದೆ ಅವಳ ಲೈಫನ್ನ ಹಾಳು ಮಾಡ್ತೀಯಲ್ಲ. ಇನ್ನು ಅವಳಿಗೆ ಯಾರೋ ಗತಿ? ಅಲ್ಲ ಕಡೆಯ, ನೋಡು, ಮರ್ಯಾದೆಯಾಗಿ ನೀನೇ ಆ ಹುಡುಗಿನ ಮದುವೆ ಆಗ್ಬೇಕು. ಇಲ್ದೆ ಹೋದ್ರೆ ಏನೋ ಮಾಡ್ತೀಯ? ಏನ್ ಮಾಡ್ತೀಯ? ಏಯ್ ನೋಡೋ, ಮರ್ಯಾದೆಗೆ ಹೇಳ್ತಿದ್ದೀನಿ. ನೀನು ಅವಳನ್ನ ಮದುವೆ ಆಗದೆ ಹೋದ್ರೆ ನಿಮ್ಮ ಅಪ್ಪನಿಗೂ ಹೇಳ್ತೀನಿ, ನೀನು ಮಾನ ಮರ್ಯಾದೆ ತೆಗೆದಾಕ್ಬಿಡ್ತೀನಿ.
ನಮ್ಮ ಅಪ್ಪಗೋಗಿ ಹೇಳ್ತೀಯಾ? ಈ ತರ ಎಲ್ಲ ಮಾಡೋದನ್ನ ನಮ್ಮ ಅಪ್ಪನೇ ನಂಗೆ ಹೇಳ್ಕೊಟ್ಟಿದ್ದು. ನಮ್ಮ ಅಪ್ಪನ ರೆಕಾರ್ಡ್ ನ ಬ್ರೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೊಸ ಹೊಸ ಅಕ್ಕಿಗಳನ್ನ ಹಿಡ್ದಾಕ್ತಾ ಇದ್ದೀನಿ. ಗಾಳ ಹಾಕಿ ಅವ್ರ ಲೈಫ್ ನ ಹಾಳು ಮಾಡ್ತಾ ಇದ್ದೀನಿ. ಅವರು ನನ್ನ ಮಾತಿಗೆ ನಂಬ್ತಾ ಇದ್ದಾರೆ. ನೋಡು, ನಿನ್ ತಂಗಿಗೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡು. ನಾನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ. ಅದಕ್ಕೇನ್ ಖರ್ಚಾಗುತ್ತೋ ನಾನ್ ನಮ್ಮ ಅಪ್ಪನ್ ಹೇಳಿ ಕೊಡಿಸ್ತೀನಿ. ನಿಮ್ಮ ಇನ್ ನಿಮ್ ಸವಾಸನ ಬೇಡ, ನಿಮ್ಮ ಅಪ್ಪನ್ ಸವಾಸನ ಬೇಡ, ನಿಮ್ ಎಷ್ಟೆಷ್ಟು ಸವಾಸನ ಬೇಡ. ನನಗೆ ವಿದ್ಯೆ ಇದೆ, ಎಲ್ ಬೇಕಾದ್ರೂ ಹೋಗಿ ಬದುಕೋತೀನಿ. ನಿಮಗೂ ನಿಮ್ ಎಸ್ಟೇಟ್ಗೂ ಗುಡ್ ಬೈ. ನೀನ್ ಉದ್ಧಾರ ಆಗೋಲ್ಲ, ಹಾಳಾಗೋಗ್ತೀಯ, ಸಾಯಿ. ನನಗೆ ಶಾಪ ಆಗ್ತಾನೆ. ಇಂಥವ್ರೆಲ್ಲ ನನ್ ಮುಂದೆ ಹಾಳಾಗೋಗ್ಬಿಟ್ರು. ಅಯ್ಯ, ನೀನ್ ಹೋಗಲ್ಲ, ಹೋಗೋದ್ ಹೋಗ್ತಾ ಇದ್ಯಾ? ತೆಗಿನ್ ಬಿಟ್ಟೋಗ. ಎಲ್ಲೋದ್ಲು? ಜಾಯ್, ಎಲ್ಲ ನಿನ್ ಮಗಳು? ತಿಂಡಿ ತಿಂದ್ರಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಲ್ಲಿ ನಿನ್ ಮಗಳು? ಯಾಕೆ? ಅವಳು ನಿಮ್ ಮಗಳಲ್ವೇನು? ಜಾಯ್, ನಾನು ಬಹಳ ಸ್ಟ್ರಿಕ್ಟ್ ಅಂತ ನಿನಗೆ ಗೊತ್ತಿದೆ. ನನಗೆ ಈ ಅಧಿಕ ಪ್ರಸಂಗ ತರ ಇಡಿಸೋದಿಲ್ಲ. ಎಲ್ಲಿ ನಿನ್ ಮಗಳು? ಯಾಕೆ ಕೋಪ ಮಾಡ್ಕೊತಾ ಇದ್ದೀರಾ? ಬೆಳಗ್ಗೆ ಬೆಳಗ್ಗೆ ಉಪ್ಪತ್ತ ಮುಖ ಉಸ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ನಿಮ್ ಮುಖದಲ್ಲಿ ಸ್ವಲ್ಪ ನಗು ಕಾಣ್ಲಿ ಅಂತ ಹಾಗೆ ಹೇಳ್ದೆ. ಅದಕ್ಕೆ ಟಾಪಿಕ್ ಚೇಂಜ್ ಮಾಡಿದೆ. ಜಿಂಕೆ ಮರಿ ಮೇಲೆ ಹುಳಿ ಎಗರ್ದ ಹಾಗೆ ಎಗರ್ತಿರಲ್ರಿ. ಸಾರಿ, ಐ ಆಮ್ ವೆರಿ ಸಾರಿ. ನಿನಗೆ ಗೊತ್ತಿದೆ ನಾನು ಎಲ್ಲದ್ರಲ್ಲೂ ಸ್ಟ್ರಿಕ್ಟು ಅಂತ. ಓಹೋ, ಅಂದ್ರೆ ನನ್ನ ಸ್ಟ್ರಿಕ್ಟು ನಿನ್ನ ಮುಂದೆ ನಡಿಬಾರ್ದು ಅಂತ ನಿನ್ ರಿಕ್ವೆಸ್ಟ್. ಹೋಗ್ಲಿ ಬಿಡು. ಇನ್ನು ಸಿಟ್ಟು ಇಳಿದಿಲ್ವಲ್ಲ. ಆಹಾ, ಎನ್ನ ಹೃದಯ ಅರಮನೆ ಸಿಂಹಾಸನಾಧೀಶ್ವರಿ, ನಿನ್ನ ಉಗ್ರ ರೂಪವನ್ನು ತ್ಯಜಿಸಿ ಸೌಮ್ಯ ರೂಪಕ್ಕೆ ಬರುವಂತಳಾಗು. ಏನಂದ್ರೆ? ಅಂದ್ರೆ ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಲ್ಲ ಅಂತ ತಾನೆ? ಅಲೇ, ನಾವು ಮದ್ವೆ ಆದಾಗ ನಿನ್ನ ಮೊದಲನೇ ಸಲ ಮನೆ ತುಂಬಿಸ್ಕೊಂಡಾಗ ಅವತ್ತು ನಿನ್ನ ಪ್ರೀತಿನೆಲ್ಲ ಧಾರೆ ಎರೆದು ತಿಂಡಿ ಮಾಡ್ಕೊಟ್ಟಲ್ಲ, ಹಾಗಿತ್ತು ಕಣೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು ಒಂದೇ. ಬೇಡ ಕಣೆ. ಜಿಂಕೆ ಮರಿ ಎಲ್ಲಾದ್ರೂ ಹುಲಿ ಮೇಲೆ ಎಗರೋದು ನೋಡಿದೀಯಾ? ಮುಂದ್ ಕುಂತಿರೋರು ಮೂರ್ಛೆ ಹೋಗ್ಬಿಟ್ಟಾರು. ಲೇ, ನೀನ್ ಮಾಡಿ ತಿಂಡಿ ಅಮೃತ ಕಣೆ. ಓಹೋ, ಎಷ್ಟು ಬೇಗ ಬಣ್ಣ ಬದಲಾಯಿಸಿದ್ರಿ. ಗುರು ಅಂತ ನನ್ನ ಹತ್ರ ಬಂದವರು ನಾನ್ ಮುನ್ಸ್ಕೊಂಡ ತಕ್ಷಣ ಎಷ್ಟು ಬೇಗ ಮಸ್ಕ ಹೊಡಿತಾ ಇದ್ದೀರಾ. ಲೇಲೆ, ಇಷ್ಟೇನೆ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು. ಲೇ, ನನ್ನ ನಿನ್ನ ಪ್ರೀತಿಯ ಕಾಣಿಕೆ ಸಂಜು ಕಣೆ. ಲೇ, ತಂದೆ ತಾಯಿಗಳು ಅಂದ್ರೆ ಸ್ವಲ್ಪ ಭಯ ಭಕ್ತಿ ಎಲ್ಲ ಇರ್ಬೇಕು ಕಣೆ. ನಾವೇನಾರು ಸದರ ಕೊಟ್ಬಿಟ್ರೆ ನಮ್ ಮಾತೆ ಕೇಳೋದಿಲ್ಲ ಕಣೆ. ಅವಳು ಎಲ್ಲಿದ್ದಾಳೆ ಅಂತ ಕೇಳಕ್ ಬಂದೆ, ನೀನ್ ಕತೆನೇ ಶುರು ಮಾಡ್ಬಿಟ್ಟೆ. ಎಲ್ಲೇ ಸಂಜನಾ? ಅವಳು ಮಾರ್ಕೆಟ್ ಹೋಗಿದ್ದಾಳೆ ರೀ. ಅವಳು ಓದ್ ಮುಗಿದ ತಕ್ಷಣ ಅವಳಿಗೆ ಒಂದು ಒಳ್ಳೆ ಗಂಡು ನೋಡಿ ಅವಳಿಗೆ ಮದ್ವೆ ಮಾಡ್ಬಿಡೋಣ ರೀ. ನಾನು ಅದೇ ಯೋಚನೆ ಇದ್ದೀನಿ ಕಣೆ. ಮೊದಲು ಅವಳು ಮನಸ್ಸಲ್ಲಿ ಏನಿದೆ ಅಂತ ಕೇಳೋಣ. ಓದ್ತೀನಿ ಅಂದ್ರೆ ಓದ್ಲಿ, ಮದುವೆ ಆಗ್ತೀನಿ ಅಂದ್ರೆ ಮದುವೆ ಮಾಡಿ ಮುಗಿಸ್ಬೋಣ. ಆಯ್ತ್ರಿ, ನೀವ್ ಕೋಪ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಯಾವ್ದಕ್ಕಿದು ಅಪ್ಲಿಕೇಶನ್? ಹಾಗೇನಿಲ್ಲ ರೀ, ನಿಮ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನೀನೇನೇ ಮಾಡ್ತೀಯಾ ರೀ? ಅವರ ಇಷ್ಟದ ಪ್ರಕಾರ ತಾನೇ ಅವ್ರು ನಡ್ಕೋಬೇಕು. ಆಗ ತಾನೇ ಮುಂದಿನ ಬಾಳ್ ಹಸನಾಗೋದು. ಇನ್ನೊಬ್ರ ಬಲವಂತಕ್ಕೆ ಬಲಿ ಆಗ್ಬಾರ್ದು ಅಂತ ನೀವ್ ತಾನೇ ಆಗಾಗ ಹೇಳ್ತಾ ಇರ್ತೀರಾ. ಹಾ, ನೋಡಿ ನೋಡಿ, ಮತ್ತೆ ನೀವು ಗುರುಗುರು ಅಂತ ಗುಡ್ರಾಯಿಸ್ತಾ ಇದ್ದೀರಾ. ಆಯ್ತಾಯ್ತು, ಅದೇನು ಹೇಳು. ಅಕಸ್ಮಾತ್ ನಮ್ಮ ಮಗಳು. ಲೇ, ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಕಣೆ. ಅವಳು ಪ್ರೀತಿ ಪ್ರೇಮ ಅಂತ ಹೋಗೋದಿಲ್ಲ ಕಣೆ. ನಾನ್ ತೋರಿಸಿದ ಹುಡುಗನ್ನೇ ಮದುವೆ ಆಗ್ತಾಳೆ ಕಣೆ. ಏನ್ರಿ ನೀವು? ಲೇ, ನೀನು ಅದು ಇದು ಅಂತ ಕೇಳ್ಬೇಡ. ನೀನ್ ಕೇಳೋ ಪ್ರಶ್ನೆಗೆ ನನಗೆ ಎಲ್ಲಾರ ಮೇಲೂ ಅನುಮಾನ ಬರುತ್ತೆ. ನನಗೆ ಹೊರಗಡೆ ಕೆಲಸ ಇದೆ, ಮನೆಗೆ ಬರೋದು ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ಬೇಕು. ಆಯ್ತು ಮಾರಾಯ್ತಿ, ಆಯ್ತು.
ಸಂಜು ಯು ಇಡಿಯಟ್. ಇಡಿಯಟ್ ಅನ್ನು ಪೊರ್ಕಿಯನ್ನು ಲೋಫರ್ ನಾಯಿಯನ್ನು ಏನ್ ಬೇಕಾರೋ ಅನ್ನು, ಯಾಕಂದ್ರೆ ನೀನ್ ನನ್ ಲವರ್. ಲವರ್ ಅಂತೆ ಲವರ್, ಹೋಗೋ ಲೋಫರ್. ಸಂಜು ನಿಂತ್ಕೋ ಪ್ಲೀಸ್, ನನ್ ಮಾತು ಕೇಳು ಸಂಜು. ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸಂಜು. ಸಂಜು ಪ್ಲೀಸ್, ಏನ್ ಮಾಡ್ತಾ ಇದ್ದೀನಿ ನೀನು? ಹುಷಾರ್. ನಾನು ಇನ್ನೂ ಏನು ಮಾಡಲ್ಲ, ನನ್ ಮನ್ಸಿನ ಅರ್ಥ ಮಾಡ್ಕೊ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇದ್ಯಾ? ನೀನ್ ಕಿರ್ಚ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ನೋಡು, ನಿನ್ ಯಾಕೋ ಅತಿ ಆಯ್ತು. ಸೋ ವಾಟ್? ಆಮೇಲೆ ನಾನು ಕಿರ್ಚ್ಕೊಂಡ್ಬಿಡ್ತೀನಿ ಅಷ್ಟೇ. ಕಿರ್ಚ್ಕೋ, ನನಗೇನ್ ಬೇಜಾರಿಲ್ಲ. ನೀನು ಮನುಷ್ಯನೇ ಅಲ್ಲ. ನಾನ್ ಮನುಷ್ಯನೋ ಅಲ್ವೋ ಅನ್ನೋದು ನಿನ್ನಿಂದ ಗೊತ್ತಾಗ್ಬೇಕಾಗಿಲ್ಲ. ಹೌದಾ? ತಡಿ, ಹಾಗಾದ್ರೆ ಮಾಡ್ತೀನಿ. ಕಾಪಾಡಿ. ಯಾಕೇನಾಯ್ತಮ್ಮ? ಇವನು ನನ್ನ ಚುಡಾಯಿಸ್ತಾ ಇದ್ದಾನೆ. ಯಾಕ ಹುಡುಗಿನ ಚುಡಾಯಿಸ್ತಾ ಇದೀಯಾ? ಗಾಂಜಲ್ ಜಾಸ್ತಿ ಆಯ್ತಾ? ಒಬ್ಬೊಬ್ಬರನ್ನು ಸಿಗ್ದಾಕ್ಬಿಡ್ತೀನಿ. ಅವಳೇ ನಿನ್ನ ಅಕ್ಕನೋ ತಂಗಿನ ಬಂಧುನ ಬಡಗನ? ಅವಳು ನನ್ ಫಿಯಾನ್ಸೆ, ನನ್ನ ಮದುವೆ ಆಗೋ ಹುಡುಗಿ. ರೈಟ್ ಹೇಳ್ರ? ಬಂದ್ರವಣ. ಅಯ್ಯೋ ಸರ್, ಹೋಗಿ. ಏನಮ್ಮ ನೀ ಕಿರ್ಚ್ಕೊಂಡ್ ನೋಡಿದ್ರೆ ಏನಾಗೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿನಲ್ಲ. ಇವ್ರಿಬ್ರು ಲವರ್ಸ್ ಗಳ ನಮ್ಮ ಮುಂದೆ ಡ್ರಾ ಮಾಡ್ತಾರೆ. ಬಂದ್ರಲ್ಲ, ಹೋಗೋಣ. ಬಂದ್ರ ನಮ್ ಕ್ಯಾಮೆರಾ ನೋಡ್ಕೊಳ ಬರ್ರ. ನೋಡ್ ಸಂಜು, ನಿನ್ ಹೆಲ್ಪ್ ಯಾರು ಬರಲ್ಲ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಾನು ನಿನ್ನ ಮದುವೆ ಆಗಿ ಸೆಟ್ಲ್ ಆಗ್ಬಿಡೋಣ. ನೋಡು, ಈ ತರ ಕನಸುಗಳನ್ನೇ ಇಟ್ಕೋಬೇಡ. ನಮ್ಮ ಅಪ್ಪ ಅಮ್ಮ ನನ್ ಮೇಲೆ ತುಂಬಾ ಆಸೆಗಳು ಇಟ್ಕೊಂಡಿದ್ದಾರೆ. ನೋಡು, ಅಪ್ಪ ಅಮ್ಮನ ಆಸೆ ಅದು ಇದು ಅಂತ ಹೇಳಿ ನನ್ನ ಕನ್ಫ್ಯೂಸ್ ಮಾಡ್ಬೇಡ. ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ. ನೋಡು, ನೀನ್ ನನ್ ಪ್ರೀತಿಸ್ತಾ ಇದೀಯ ಅಂತ ಒಂದ್ ಮಾತು ಹೇಳು ಸಾಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಮ್ಮ ಸಂಜು, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಯಾಕೆ ಗಾಬರಿ ಆಗಿದ್ಯಾ? ಅಮ್ಮ, ಮಾರ್ಕೆಟ್ ಇಂದ ಬರ್ತಾ ಇರುವಾಗ ಆ ಪೋಖ್ರಿ ನನ್ನ ಪ್ರೀತ್ಸು ಅಂತ ತುಂಬಾ ಪೀಡಿಸ್ತಿದ್ದ, ರಗಳೆ ಮಾಡ್ತಾ ಇದ್ದ ಅಮ್ಮ. ಇಷ್ಟೆಲ್ಲ ನಡೀತೇನೆ? ಈ ಕಾಲದಲ್ಲಿ ಒಬ್ಳೆ ಹೆಣ್ಮಗಳು ರಸ್ತೆಯಲ್ಲಿ ಓಡಾಡೋದೇ ಕಷ್ಟ ಆಯ್ತಲ್ಲ. ಅವನು ನೋಡಿದ್ರೆ ಭಯ ಆಗತ್ತಮ್ಮ. ಅವನೊಬ್ಬ ದೊಡ್ಡ ಪೋಲಿ, ಅವನ್ ಪ್ರೀತಿ ಹುಚ್ಚ. ಅವನ್ ನೋಡಿದ್ರೆ ಭಯ ಆಗತ್ತಮ್ಮ. ಅಳ್ಬೇಡ, ಸಮಾಧಾನ ಮಾಡ್ಕೊಮ್ಮ. ನಾನ್ ಸ್ವಲ್ಪ ನೀರ್ ತರ್ತೀನಿ. ಬೇಡಮ್ಮ. ಅಮ್ಮ, ನಂಗ್ ತುಂಬಾ ಭಯ ಆಗತ್ತಮ್ಮ. ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೇನೋ ಅಂತ. ಭಯ ಪಡ್ಬೇಡ ಮಗಳೇ, ಸಮಾಧಾನ ಮಾಡ್ಕೊ. ಅಂತದ್ದೇನು ಆಗಲ್ಲ. ಆ ದೇವ್ರು ನಮ್ ಪಾಲಿಗೆ ಇದ್ದೇ ಇದ್ದಾನೆ. ಏನು ನಂಗೊಂದು ಅರ್ಥ ಆಗ್ತಿಲ್ಲಮ್ಮ. ಇಂಥ ಘಟನೆಗಳೆಲ್ಲ ಈ ಕಾಲದಲ್ಲಿ ಸಹಜ. ನಮ್ ಬುದ್ಧಿನ ನಮ್ ಕೈನಲ್ಲಿ ಇಟ್ಕೋಬೇಕಮ್ಮ. ತುಂಬಾ ಹುಷಾರಾಗಿರ್ಬೇಕಮ್ಮ. ಈ ಕಾಲದಲ್ಲಿ ಹೇಗಿರ್ಬೇಕಮ್ಮ? ಸಂಜು, ನಿಮ್ಮಪ್ಪ ತುಂಬಾ ಸ್ಟ್ರಿಕ್ಟ್. ನಿನ್ ಬಗ್ಗೆ ಏನೇನೋ ಕನ್ಸಿಟ್ಕೊಂಡಿದ್ದಾರೆ. ನೀನ್ ಮಹಾರಾಣಿ ತರ ಇರ್ಬೇಕು, ತುಂಬಾ ಸಂತೋಷವಾಗಿರ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದಾರಮ್ಮ. ಹೌದಮ್ಮ, ವಿಷಯ ನನ್ಗೂ ಗೊತ್ತು. ಇಂಥ ಪೋಖ್ರಿಗಳೆಲ್ಲ ನನ್ ಹಿಂಸೆ ಬಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ನಾನೇನಾದ್ರೂ ಅವನಿಗೆ ನನ್ನ ಚುಡಾಯಿಸಿ ಪ್ರೀತಿಸು ಅಂತ ಹೇಳಿದ್ನೇನಮ್ಮ. ಸಂಜು, ನಮ್ಗೆ ನೀನ್ ಏನು ಅಂತ ಗೊತ್ತಮ್ಮ, ಎಂಥವಳು ಅಂತ ಗೊತ್ತಮ್ಮ. ನಮ್ ಮಗಳು ಹಾಕಿದ ಗೆರೆನ ದಾಟಲ್ಲ ಅಂತಾನು ಗೊತ್ತಮ್ಮ. ಇಂಥ ಗ್ರಹಚಾರ ನನಗೆ ಬರ್ಬೇಕೇನಮ್ಮ? ಹೌದು ಸಂಜು, ಮೊನ್ನೆ ನಮ್ ಪಕ್ಕದ ಮನೆ ಹುಡುಗಿಗೆ ಯಾರೋ ಪೋಖ್ರಿ ಒಬ್ಬ ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ದ. ಅದಕ್ಕೆ ಅವಳನ್ನೇನ್ ಹಾಕೊಂಡಿದ್ದು ನಿನ್ಗೆ ಗೊತ್ತಿದೆಯಲ್ಲಮ್ಮ. ಇಂಥ ಪೋಖ್ರಿಗಳಿಗೆ ಈ ಲವ್ ಬತ್ತ ಅದ್ ಯಾಕಾದ್ರೂ ಹಿಡ್ಕೊಳ್ಳುತ್ತೋ ಅಮ್ಮ. ಲವ್ ಭೂತ ಹಿಡ್ಕೊಂಡು ಅವರೇ ಸತ್ರೆ ಪರವಾಗಿಲ್ಲ, ಸುಮ್ನೆ ಹುಡುಗಿಯರ್ನ ಬಲಿ ತಗೊಳ್ತಾ ಇದ್ದಾರಲ್ಲಮ್ಮ. ಅಮ್ಮ, ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಮ್ಮ. ಇಷ್ಟಕ್ಕೆಲ್ಲ ಯಾಕಮ್ಮ ಪೊಲೀಸ್ ಕಂಪ್ಲೇಂಟ್ ಎಲ್ಲ? ಅವರಾದ್ರೂ ಏನ್ ಮಾಡ್ತಾರೆ ಹೇಳಮ್ಮ. ದುಡ್ಡು ಕೊಟ್ರೆ ಬಾಯಿ ಬಿಡ್ತಾರೆ, ದುಡ್ಡು ಕೊಟ್ರೆ ಬಾಯಿ ಮುಚ್ತಾರೆ. ಹೌದಮ್ಮ, ನೀನ್ ಹೇಳೋದ್ ನಿಜ. ಪೊಲೀಸ್ನವರೆಲ್ಲ ಅವನ್ ಥರನೇ. ಅವನ್ ಯಾರೋ ಬರ್ತಾನೆ, ನನ್ ಕೆಣಕ್ತಾನೆ. ಪಬ್ಲಿಕ್ ನಮಗ್ ಸಪೋರ್ಟೇ ಮಾಡಲ್ಲ, ಹೆದರ್ಕೊಂಡು ಹೊರಟೋಗ್ತಾರಮ್ಮ.
ಯಾರು ನಂಬಕ್ ಆಗಲ್ಲಮ್ಮ. ಆ ದೇವ್ರನ್ನ ಮಾತ್ರ ನಂಬೇಕು. ನಾವಾಯ್ತು ನಮ್ ಕೆಲ್ಸ ಆಯ್ತು ಅಂತ ಇರ್ಬೇಕಮ್ಮ. ಅಕ್ಕ ಪಕ್ಕ ನೋಡ್ಬಾರ್ದು, ನಗ್ಬಾರ್ದು, ತಲೆ ತಗ್ಗಿಸ್ಕೊಂಡ್ ನಡಿಬೇಕಮ್ಮ. ಅಮ್ಮ, ಈ ವಿಷಯ ಅಪ್ಪನಿಗೆ ಹೇಳೋಣ ಅಮ್ಮ. ಅಯ್ಯಯ್ಯೋ ಬೇಡಮ್ಮ, ಮೊದ್ಲೇ ನಿಮ್ಮಪ್ಪ ಮುಂಗೋಪಿ, ಹೇಳ್ಬೇಡಮ್ಮ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡು. ಎಲ್ಲ ಸರಿ ಹೋಗುತ್ತೆ. ಬಾಮ್ಮ ಬಾ, ಎಲ್ಲ ಸರಿ ಹೋಗುತ್ತೆ. ಆ ಬ್ರಹ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಲವ್ ಅನ್ನೋ ಮ್ಯಾಟ್ರನ್ನೇ ಮಿಸ್ ಮಾಡವನೆ. ಅದಕ್ಕೆ ಏನು ವರ್ಕೌಟ್ ಆಗ್ತಿಲ್ಲ ನನ್ನ ಲೈಫಲ್ಲಿ. ವಾಟ್ ಮೈ ಸನ್, ಇಷ್ಟೊಂದೆಲ್ಲ ಬೆಲೆ ಬಾಳೋ ಸೋಫಾ ಸೆಟ್ ಇರುವಾಗ ಬಿಕಾರಿ ತರ ನೆಲದ ಮೇಲೆ ಕೂತಿದ್ಯಲ್ಲ. ಗೆಟ್ ಅಪ್ ಮೈ ಸನ್. ಕೋಟಿ ಆಸ್ತಿ ಇದ್ರೆ ಏನ್ ಡ್ಯಾಡ್, ಇಷ್ಟಪಡೋ ಪ್ರೀತಿಸೋ ಹೃದಯ ಜೊತೆಲಿಂದ ಹೋದ್ರೆ ಎಲ್ಲ ಝೀರೋ ಡ್ಯಾಡ್, ಎಲ್ಲ ಝೀರೋ. ಏನೇನೋ ಮಾತಾಡ್ತಿದ್ಯಾ, ಯಾಕೋ ಒಂಥರ ಡಲ್ ಆಗಿದ್ಯಾ. 24 ಗಂಟೆ ಅಳ್ತಾ ದೇವದಾಸ್ ತರ ಕೂತಿದ್ಯಲ್ಲ, ಯಾಕೆ ಮೈ ಸನ್? ಏನಾಯ್ತು ಹೇಳೋ. ಡ್ಯಾಡ್, ಅವೆಲ್ಲ ನಿಂಗೆ ಅರ್ಥ ಆಗಲ್ಲ ಡ್ಯಾಡ್. ದೊಡ್ಡ ದೊಡ್ಡ ಫೀಲಿಂಗ್ಸ್ ಡ್ಯಾಡ್, ದೊಡ್ಡ ದೊಡ್ಡ ಫೀಲಿಂಗ್ಸ್. ಶಬಾಷ್ ಮೈ ಸನ್, ನನಗೆ ಅರ್ಥ ಆಗದಿರೋ ತರ ಫೀಲಿಂಗ್ಸ್ಗೆ ಓನರ್ ಆಗ್ಬಿಟ್ಟಿದ್ಯಾ. ಅದೇನ್ ಫೀಲಿಂಗ್ಸ್ ಅಂತ ಹೇಳ ಮೈ ಸನ್. ನಾನ್ ಸಾಲ್ವ್ ಮಾಡ್ತೀನಿ, ಹೇಳೋ. ನಾನ್ ಸಾಲ್ವ್ ಮಾಡ್ತೀನಿ. ಡ್ಯಾಡ್, ನಿಜವಾಗ್ಲೂ ನನ್ನ ಫೀಲಿಂಗ್ಸ್ ನ ಸಾಲ್ವ್ ಮಾಡ್ತೀರಾ ಡ್ಯಾಡ್? ಫಾಸ್ಟ್ ಯು ಟೆಲ್ ಯುವರ್ ಫೀಲಿಂಗ್ಸ್, ಐ ವಿಲ್ ಪ್ರೊಸೀಡ್ ಅಂಡ್ ಓವರ್ಟೇಕ್ ಇಟ್. ಓಕೆ ಡ್ಯಾಡಿ, ನಾನೊಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಆ ಹುಡುಗಿ ಮಾತ್ರ ನನ್ನ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ನನ್ನ ಹೃದಯ ತುಂಬಾ ಅಳ್ತಾ ಇದೆ ಡ್ಯಾಡ್, ತುಂಬಾ ತುಂಬಾ ಅಳ್ತಾ ಇದೆ. ಏನೋ ಕಂದ, ನಮ್ಮ ವಂಶದಲ್ಲಿ ಯಾವ ಹೃದಯನೂ ಮಾತಾಡ್ದಿರ್ತಾರ ನೀನ್ ಮಾತಾಡ್ತಿದ್ಯಲ್ಲ. ಅದಕ್ಕೆ ಡ್ಯಾಡ್ ಅವಾಗ್ಲೇ ಹೇಳಿದ್ದು, ನಿಮಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗೋದಿಲ್ಲ ಅಂತ. ಇದೆಲ್ಲ ಅರ್ಥ ಆಗದಿರೋ ಫಿಲಾಸಫಿ ಅಲ್ಲ ಕಣೋ. ಈ ಪ್ರೀತಿ ಪ್ರೇಮ ಎಲ್ಲ ಈ ಕಾಲದಲ್ಲಿ ವೇಸ್ಟ್ ಫೀಲಿಂಗ್ಸ್ ಅಷ್ಟೇ. ರಿಮೂವ್ ಇಟ್ ಐಸ್, ಜಸ್ಟ್ ಡ್ರಿಂಕ್ ಅಂಡ್ ಎಂಜಾಯ್, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಡ್ಯಾಡ್, ಪ್ರೀತಿನೇ ಬೇರೆ, ಆ ಫೀಲಿಂಗ್ಸ್ ಅಲ್ಲಿ ಸಿಗೋ ಸುಖಾನೇ ಬೇರೆ. ಅದಕ್ಕೆ ಹೇಳೋದು, ಪ್ರೇಮ ಸುಖಾನೇ ಬೇರೆ, ಕಾಮು ಸುಖಾನೇ ಬೇರೆ ಅಂತ. ನೋಡೋ, ಈ ಪ್ರೀತಿ ಪ್ರೇಮ ಅಂದ್ಕೊಂಡು ಅದನ್ನ ಬೆನ್ನತ್ಕೊಂಡು ಹೋಗಿ ಸೋತು ಸುಣ್ಣಾಗ ಬದಲು ನನ್ನ ತರ ಪಾಲಿಸಿ ಒಪ್ಕೊಂಡು ಸುಖವಾಗಿರ್ಬೇಕಣ. ಸುಮ್ನೆ ಏನೇನೋ ಹೇಳ್ಕೊಂಡು ಲೈಫ್ ಅನ್ನ ವೇಸ್ಟ್ ಮಾಡ್ಕೋಬಾರ್ದು. ನೋ ಡ್ಯಾಡ್, ನೋ. ನನ್ಗ ಹುಡುಗಿನೇ ಬೇಕು, ಅವಳ ಹೃದಯದ ಪ್ರೀತಿನೇ ಬೇಕು. ಅದಕ್ಕೋಸ್ಕರ ಅಲ್ಲೋಲ ಕಲ್ಲೋ ಆದ್ರೂ ಪರವಾಗಿಲ್ಲ, ಅವಳನ್ನ ನಾನು ಪಡಿಲೇಬೇಕು. ಅವಳ ಪ್ರೀತಿ ನಂಗೆ ಸಿಗ್ಲೇಬೇಕು. ಅವಳನ್ನ ಮದುವೆ ಆಗ್ಲೇಬೇಕು. ಅವಳ ಜೊತೆ ನಾನು ಬದುಕಲೇಬೇಕು, ಸಂತೋಷ ಪಡ್ಲೇಬೇಕು. ಬಿ ಕೂಲ್ ಮೈ ಸನ್, ಬಿ ಕೂಲ್. ಅವಳು ಯಾರು, ಏನು, ಎತ್ತ ಅಂತ ಹೇಳು. ನಾನೇ ಖುದ್ದಾಗಿ ಹೋಗಿ ಅವ್ರ ತಂದೆ ಹತ್ರ ಮಾತಾಡಿ ಅವಳನ್ನೇ ತಂದು ನಿನ್ನ ಮದುವೆ ಮಾಡಿಸ್ತೀನಿ. ಸಂತೋಷನಾ? ನಿನ್ನ ಸಂತೋಷನೇ ನನ್ನ ಸಂತೋಷ ಕಣೆಯಾ. ಅವ್ರು ಆಗಲ್ಲ ಅಂದ್ರೆ? ನಾನು ಯಾರು ಅಂತ ತಿಳ್ಕೊಂಡಿದ್ಯಾ? ಅವ್ರನ್ನ ಒಪ್ಪಿಸ್ತೇನೆ. ಒಪ್ಲಿಲ್ಲ ಅಂದ್ರೆ ಒಪ್ಪಿಸ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್ ಮೈ ಸನ್. ಎದ್ದೋಳು ಮೈ ಸನ್. ಇದು ನೀನ್ ಕೂತ್ಕೊಳ್ಳೋ ಜಾಗ ಅಲ್ಲ, ನೀನು ಸಿಂಹಾಸನಾಧೀಶ್ವರ. ಇಲ್ಲಿ ಕೂತ್ಕೋಬೇಕು. ಕೂತ್ಕೋ ಮೈ ಸನ್, ಎಂಜಾಯ್ ಸೆ. ನೋಡು ಮೈ ಸನ್, ನಿನಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ. ಆರ್ ಯು ಹ್ಯಾಪಿ ನೌ? Go ahead, my son. Keep it up. ಜನಾರ್ದನ್, ಜನಾರ್ದನ್. ಯಾರದು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮ್ಮಂತವ್ರು ನಮ್ಮಂತವ್ರ ಹತ್ರ ಮಾತಾಡೋದಕ್ಕೆ ಏನಿದೆ? ನೀವ್ ಹೇಳೋದು ಒಂಥರ ಸರಿನೇ, ಆದ್ರೆ ಒಂದೊಂದ್ಸಲ ಈ ವಿಧಿ ಇದೆಯಲ್ಲ ಮಿಸ್ಟೇಕ್ ಮಾಡುತ್ತೆ. ಆಗ ನಮ್ಮಂತವ್ರು ನಿಮ್ಮ ಹತ್ರ ಮಾತಾಡ್ಲೇಬೇಕಾಗುತ್ತೆ. ನೇರವಾಗಿ ವಿಷಯಕ್ಕೆ ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ. ನೋಡಿ ಸ್ವಾಮಿ, ನನ್ನ ಪ್ರೀತಿಯ ಮಗ, ಮೈ ಓನ್ಲಿ ಸನ್, ಗ್ರೇಟ್ ಸನ್, ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದಾರೆ. ಅವಳನ್ನು ನನ್ನ ಮಗನಿಗೆ ಕೊಟ್ರೆ ಈ ಪ್ರಪಂಚದಲ್ಲಿ ಯಾರು ಮದುವೆ ಮಾಡಿರಬಾರ್ದು, ಹಾಗೆ ಮದುವೆ ಮಾಡ್ತೀನಿ. ನೀನ್ ಎಂಥವನು, ನೀನು ವಂಶ ಎಂಥದ್ದು ಅಂತ ಇಡೀ ಊರಿಗೆ ಗೊತ್ತಿದೆ. ಇಂಥ ವಿಷಯನ ತಗೊಂಡು ಪ್ರಸ್ತಾಪ ಮಾಡಕ್ ಬರ್ಬೇಡ. ನಿನಗೆ ಸೋಲು ಕಟ್ಟಿಟ್ಟ ಬುದ್ಧಿ. ನಾನ್ ನಿನ್ನ ಅಹಂಕಾರದ ಮಾತು ಕೇಳೋದಕ್ಕಲ್ಲಯ್ಯ, ನಾನಿಷ್ಟು ಸಮಾಧಾನದಲ್ಲಿ ಮಾತಾಡ್ತಿರೋದು. ನನ್ನ ಮಗ ನಿನ್ನ ಮಗಳಿಗೋಸ್ಕರ ಮೆಂಟಲ್ ಆಗ್ಬಿಟ್ಟವನೆ.
ನನ್ನ ಮಗನಿಗೆ ಹೆಣ್ಣು ಕೊಡೋದಕ್ಕೆ ಕ್ಯೂನಲ್ಲಿ ಇದ್ಕೋತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಏನೋ ಹುಡುಗ ಪ್ರೀತಿ ಪ್ರೇಮ ಅಂತ ಇಷ್ಟಪಟ್ಟಿದ್ದಾನೆ ಅಂತ ನಿನ್ನ ಮನೆವರೆಗೂ ಬಂದಿದ್ದೇನೆ. ನನ್ನ ಮಗನಿಗೆ ಹೆಣ್ಣು ಕೊಡೋದಕ್ಕೆ ಪುಣ್ಯ ಮಾಡಿರ್ಬೇಕು ನಿಮ್ ಫ್ಯಾಮಿಲಿ. ಓಹೋ ಹೌದೌದು, ಪುಣ್ಯ ಮಾಡಿರ್ಬೇಕು. ಏನು ಮಹಾರಾಜರ ವಂಶ, ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಮನೆ ಹತ್ರ ಬಂದು ಪಂಚಾಯತಿ ಮಾಡ್ಬೇಡ, ಸುಮ್ಮನೆ ಹೊರಟೋಗು. ಇಷ್ಟು ಸೊಕ್ಕ ನಿನಗೆ? ನಾನ್ ನಿನ್ನ ಹತ್ರ ಪಂಚಾಯತಿ ಮಾಡೋದಕ್ಕೆ ಬಂದಿಲ್ಲ. ಮುಂದೆ ಒಂದಿನ ದೊಡ್ಡ ರಾಧದ್ದಾಗುತ್ತೆ, ನೆನಪಲ್ಲಿಟ್ಕೋ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಜ್ಞಾನ ಇಟ್ಕೊಂಡು ಮಾತಾಡು. ನೀನ್ ಯಾವ ದೊಡ್ಡ ಮನುಷ್ಯ ಆದ್ರೆ ನನಗೇನೋ? ಇಷ್ಟೆಲ್ಲ ಮಾತು ಕೇಳಕ್ ನಿನ್ನ ಹತ್ರ ನಿಂತ್ಕೋಬೇಕಾ? ಏಯ್, ಮರ್ಯಾದೆಯಾಗಿ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ರೆ ಸರಿ. ಅದು ನಿನ್ನ ಮಗಳಿಗೂ ಕ್ಷೇಮ, ನನ್ನ ಮಗನಿಗೂ ಕ್ಷೇಮ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನಿನ್ನ ಗೊಡ್ಡು ಬೆದರಿಕೆಗೆ ಹೆಸರನ್ನ ಅಲ್ಲ ಕೊಡೋ ನಾನು. ನಾನು ಯಾರಿಗೂ ಬೆದರಿಕೆ ಹಾಕಲ್ಲ. ನಾನು ಏನ್ ಮಾಡ್ತೀನಿ ಅದನ್ನೇ ಹೇಳ್ತೀನಿ. ಕೇಳಿದ್ರೆ ಕೇಳಿಸ್ಕೊ. ಕಲೆ ಕಲ್ತಿದ್ದೀನಿ, ಏನು ಮಾಡ್ಬೇಕಂತ ಚೆನ್ನಾಗ್ ಗೊತ್ತೇ. ಆಗ ನಿನ್ನ ಕಲೆ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಬೆಂಕಿ ಹತ್ರ ಸರಸ ಆಡ್ತಿದ್ಯಾ, ಸುಟ್ಟು ಹೋಗ್ಬಿಡ್ತೀಯಾ. ಯಾವ್ದಕ್ಕೂ ಒಂದ್ಸಾರಿ ಮನೆ ಒಳಗಡೆ ಕೂತ್ಕೊಂಡು ಯೋಚನೆ ಮಾಡೋ. ನಾನು ಡೇಂಜರ್ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ. ಏನೋ ಡಿಸಿಷನ್ ತಗೋತ್ಯಾ? ಏನೋ ಡಿಸಿಷನ್ ತಗೋತ್ಯಾ? ಹೋಗೋ. ಇದು ನನ್ನ ಕೊನೆ ನಿರ್ಧಾರ ಕಣೋ. ಇದೇ ಕೊನೆ ಮಾತು? ಇದೇ ನನ್ನ ಕೊನೆ ಮಾತು. ಹೋಗೋ, ನಡೀರ ಹೋಗೋಣ. ಮಗಳು ಕರಿಯ ಅವಳ ಕರಿಯ. ಯಾಕ್ರಿ ಹೀಗೆ ಕೂಗಾಡ್ತಾ ಇದ್ದೀರಾ? ಮೊದಲು ವಿಷಯ ಏನು ಅಂತ ಹೇಳ್ರಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳಕ್ ಆಗುತ್ತೇನೆ? ಮನೆ ಮರ್ಯಾದೆ ಬೀದಿ ತಂದ್ಬಿಟ್ಲು ಅವಳು. ಯಾಕ್ರಿ ಹೀಗೆ ಕೂಗಾಡ್ತಾ ಇದ್ದೀರಾ? ಸುಮ್ನೆ ನಿಮ್ ಬಿಪಿನ ರೇಸ್ ಮಾಡ್ಕೊತಾ ಇದ್ದೀರಾ. ಇದೇ ತಾನೇ ನಿಮ್ ಗುಣ. ನೀನು ಬಾಯಿ ಮುಚ್ಕೊಂಡು ಸುಮ್ನಿರು. ಲವ್ ಗಿವ್ ಅಂತ ಅಲ್ಲಿ ಇಲ್ಲಿ ತಿರುಗಾಡ್ತಾ ನಮ್ಮ ಮಾನ ಮರ್ಯಾದೆ ಬೀದಿ ತರ್ತಾ ಇದ್ದಾಳೆ. ಅಪ್ಪ, ನಾನು ಯಾವ ತಪ್ಪು ಮಾಡಿಲ್ಲಪ್ಪ. ಮೊದಲು ವಿಷಯ ಏನಂತ ಸಮಾಧಾನವಾಗಿ ಹೇಳ್ರಿ. ವಿಷಯನ ಸ್ವಲ್ಪ ದಿನದಲ್ಲೇ ಪೇಪರ್ ಬರುತ್ತೆ, ಓದಿ ತಿಳ್ಕೊ. ವಿಷಯ ಏನಂತ ಹೇಳ್ರಿ, ಆಮೇಲೆ ಇವಳ ಬೈಯೂರಂತೆ. ಯಾವನೇ ಪಟ್ಟಿಂಗ ಮನೆ ಹತ್ರ ಬಂದು ನಿನ್ನ ಮಗಳು ನನ್ನ ಮಗ ಲವ್ ಮಾಡ್ತಾ ಇದ್ದಾರೆ, ಮದುವೆ ಮಾಡ್ಸಕ್ಕೆ ಒಪ್ಪು ಅಂತ ಹೆದರ್ಸ್ ಹೋಗ್ತಾ ಇದ್ದಾನಲ್ಲ, ಎಷ್ಟೇ ಧೈರ್ಯ ಅವನಿಗೆ? ಅದು ಯಾವನ ತಲೆ ಕೆಡದನ್ ಹೇಳ್ದ ಅಂತ ನೀವ್ ವೀರಭದ್ರ ಹತ್ರ ತಾಳ್ಬೇಡಿ. ಮನೆಯಲ್ಲಿ ನಿನಗೂ ಅವನಿಗೆ ಏನೇ ಸಂಬಂಧ? ನಿಜ ಹೇಳೋ, ಇಲ್ಲ ಅಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ಗೆ ಯಾರ ಜೊತೆನೂ ಯಾವ ರೀತಿ ಸಂಬಂಧ ಇಲ್ಲಪ್ಪ. ಸಂಬಂಧ ಇಲ್ಲದೆ ಇದ್ರೆ ಅವನು ಯಾಕೆ ಇಲ್ಲಿ ಬಂದು ರಂಪ ಮಾಡ್ತಿದ್ದ? ನೋಡಪ್ಪ, ಆ ರಂಪ ಮಾಡ್ತಿರೋನ್ ಯಾರು ಏನು ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಒಬ್ಬ ಪೋಖ್ರಿ ನನ್ ಹಿಂದೆ ಬಿದ್ದಿದ್ದಾನೆ. ಯಾರೇ ಅವನು? ಇಷ್ಟ ದಿವಸ ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿಲ್ಲ? ನಾನು ಎಲ್ಲಾ ವಿಷಯನೂ ಅಮ್ಮನ ಹತ್ರ ಹೇಳಿದ್ದೆ. ನಂದೇನು ತಪ್ಪಿಲ್ಲಪ್ಪ, ನಂಬಿ. ಹೌದ್ರಿ, ಅವತ್ ಮಾರ್ಕೆಟ್ ಹೋಗಿದ್ದಾಗ ಏನ್ ನಡೀತು ಅಂತ ಎಲ್ಲ ನನ್ಗೆ ಹೇಳಿದ್ಲು ಅವಳು. ಹೌದು, ನೀನು ಹೇಳಿದ್ಲು. ನೀನು ಮನಸ್ಸಲ್ಲಿ ಕೂತ್ಕೊಂಡ್ಬಿಡು. ನೀನು ಮುಚ್ಚಿಟ್ಟಿದ್ದಕ್ಕೆ ವಿಷಯ ಎಲ್ಲಿವರೆಗೂ ಬಂತು ನೋಡು. ಇಂತ ಚಿಕ್ಕ ಚಿಕ್ಕ ವಿಷಯ ನಿಮ್ಗೆ ಯಾಕೆ ಹೇಳುದು? ನಿಮ್ ತಲೆ ಯಾಕೆ ಕೆಡಿಸ್ಬೇಕು ಅಂತ ಹೇಳಿಲ್ಲ ರೀ. ಇದು ಚಿಕ್ಕ ವಿಷಯನೇ. ಈ ಚಿಕ್ಕ ವಿಷಯನೇ ಬೆಟ್ಟದಷ್ಟು ಹಾಕೂತಿದೆಯಲ್ಲೇ. ಎಲ್ಲಾದ್ರೂ ಹಾಳಾಗೋಗ್ರಿ, ಹೋಗ್ರಿ. ರೀ, ಅವ್ಳಿಗೆ ಏನ್ ತಪ್ಪಿಲ್ಲ ರೀ. ಅವ್ಳು ನಮ್ ಮಗಳ್ರಿ, ಚಿನ್ನದಂತವಳ್ರಿ. ಹೌದು, ಚಿನ್ನದಂತವಳೆ. ಈಗ ಬುದ್ದು ಮಾಡಿ 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 ಹೀಗೆ ಆಗೋಗಿರೋದು. ಏನಾದ್ರು ಮಾಡ್ಕೋಗ್ರಿ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನಿಮಗೆ. ಸಂಜು, ಸಂಜು, ಏನಪ್ಪ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಆವೇಶದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ನಿಮ್ಮ ಅಮ್ಮ ರಾತ್ರಿ ನನಗೆಲ್ಲಾ ವಿಷಯ ಹೇಳಿದ್ಲಮ್ಮ. ನಾನು ಅವತ್ತೇ ಈ ವಿಷಯನ ಹೇಳ್ಬೇಕು ಅಂತಿದ್ದೆ. ಅಮ್ಮನೇ ಹೇಳೋದ್ ಬೇಡ ಅಂತ ನಾನು ತಡೆದ್ಬಿಟ್ಲು. ಆಗೋಯ್ತಮ್ಮ. ಅವನೊಬ್ಬ ನೀಚ, ಅಯೋಗ್ಯ. ಅವನಿಂದ ನಮಗೆ ತೊಂದರೆ ಆದ್ರೂ ಆಗ್ಬೋದಮ್ಮ. ಯಾವುದಕ್ಕೂ ನಾವು ತುಂಬಾ ಎಚ್ಚರಿಕೆ ಆಗಿರ್ಬೇಕಮ್ಮ. ನಿಜಪ್ಪ ನೀವ್ ಹೇಳ್ತಿರೋದು. ಅವನ್ ಕ್ಯಾರೆಕ್ಟರ್ ಬೇರೆ ಸರಿ ಇಲ್ಲ. ಎಷ್ಟೋ ಜನ ಹುಡುಗಿರ್ನ ಹಾಳು ಮಾಡಿದ್ದಾನೆ. ಅವನ್ಗೆ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎಲ್ಲರೂ ಹೆದರಿಸ್ತಾ ಇದ್ದಾನೆ. ನೀನೇನು ಚಿಂತೆ ಮಾಡ್ಬೇಡಮ್ಮ. ಇಂಥ ಅಯೋಗ್ಯನ
ಹೇಗ್ ಮಟ್ಟ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೇನು ತಲೆನೇ ಓಡ್ತಾ ಇಲ್ಲಪ್ಪ. ನೆಮ್ಮದಿಯಾಗಿರೋ ಮನ್ಸನ್ನ ಹಾಳು ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ಚಿಂತೆ ಮಾಡಬಾರ್ದಮ್ಮ. ಚಿಂತೆ ಚಿತೆಗೆ ಹತ್ರ ಅಮ್ಮ. ಈ ಮೂರ್ಖನ್ ಬಲೆಯಿಂದ ಹೇಗ್ ಹೊರಗಡೆ ಬರೋದಂತ ಗೊತ್ತಾಗ್ತಿಲ್ಲಪ್ಪ. ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಎಲ್ರೂ ಜೀವನದಲ್ಲೂ ಒಂದೊಂದು ಸಮಸ್ಯೆ ಇದ್ದಿದ್ದೆ ಅಮ್ಮ. ಆ ಸಮಸ್ಯೆನ ಶಾಂತ ರೀತಿಯಿಂದ ಬಗೆಹರಿಸ್ಕೋಬೇಕು. ಹೌದು, ಎಲ್ಲಿ ನಿಮ್ಮಮ್ಮ? ಮಾರ್ಕೆಟ್ಗೆ ಹೋಗಿದಾರಪ್ಪ. ನಾನ್ ಹೋದ್ರೆ ಅವ್ನ್ ಕಾಡ್ತಾನೆ ಅಂತ ಅಮ್ಮನೇ ಹೋಗಿದ್ದಾರೆ. ಒಂದ್ ಲೋಟ ಕಾಫಿ ತಗೊಂಬರಮ್ಮ. ಬರ್ತೀನಪ್ಪ. ಹಾಯ್ ಸಂಜು ಡಾರ್ಲಿಂಗ್. ಸುಮ್ನೆ ಹೋಗ, ಬಾಯಿ ಮುಚ್ಕೊಂಡು. ನನ್ ಮನ್ಸಲ್ಲಿ ಏನಿದೆ ಅಂತ ಹೇಳಕ್ ಬಂದಿದ್ದೀನಿ. ಬಾಯಿ ಮುಚ್ಕೊಳಕ್ ಆಗಲ್ಲ. ಐ ಲವ್ ಯು ಸ್ವೀಟಿ. ನಾಚಿಕೆ ಮಾನ ಮರ್ಯಾದೆ ಒಂದಾದ್ರೂ ಇದೆಯಾ ನಿನ್ಗೆ? ಮಾನ ಮರ್ಯಾದೆ ಅಂದ್ರೆ ಎಲ್ಲಿ ಸಿಗುತ್ತೆ ಹೇಳು? ಪರ್ಚೇಸ್ ಮಾಡ್ಬಿಡ್ತೀನಿ. ಪರ್ಚೇಸ್ ಮಾಡೋಕೆ ಅದೇನು ಕಡ್ಲೆಪುರಿ ಅಲ್ಲ, ಹುಟ್ಟಿನಿಂದನೇ ಬರ್ಬೇಕು. ತಲೆ ತಿನ್ಬೇಡ, ಹೋಗ. ಏಯ್ ಸಂಜು, ನಿಂತ್ಕೋ. ಅಯ್ಯೋ, ನೋಡು, ನಾನ್ ಬಂದಿರೋದು ಹೋಗಕ್ಕಲ್ಲ, ನಿನ್ನ ಪ್ರೀತಿಸೋಕೆ ಅಷ್ಟೇ. ಅದು 7 ಜನ್ಮದಲ್ಲೂ ಸಾಧ್ಯ ಇಲ್ಲ. ಬೇರೆ ಯಾರನ್ನಾದ್ರೂ ನೋಡ್ಕೊ. ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳೋ ಹಾಗಿದ್ರೆ ನಾನ ಇಲ್ಲಿವರೆಗೂ ಬರ್ತಾ ಇದ್ದೆ. ನೀನು ನನ್ ಚಿನ್ನ, ನನ್ನ ಮುತ್ತು, ನಿನ್ನ ಅಂದ, ಬೆಳಗು, ಬಿನ್ನಣ ನನ್ನ ಹುಚ್ಚಿನಾಗ್ ಮಾಡಿದೆ. ನಿನ್ನಲ್ಲಿರೋ ಕ್ವಾಲಿಟೀಸು ಬೇರೆ ಯಾವ ಹುಡುಗಿಯರಲ್ಲೂ ಇಲ್ಲ. ನೀನಂತ ಬಂಡೆನ, ನೀನಂತ ಮೂರ್ಖನ, ನೀನಂತ ರಾಸ್ಕಲ್ನ ನಾನ್ ಎಲ್ಲೂ ನೋಡೇ ಇಲ್ಲ. ಸುಮ್ನೆ ನನ್ ಮೂಡ್ ಹಾಳು ಮಾಡ್ಬೇಡ. ಗೆಟ್ ಲಾಸ್ಟ್. ನಿನ್ನ ಹತ್ರ ಬಯಸ್ಕೊಳ್ಳೋದು ಅಂದ್ರೆ ತುಂಬಾ ಥ್ರಿಲ್ ಇರುತ್ತೆ. ಬೈ ಎಷ್ಟ್ ಬೇಕಾದ್ರೂ ಬೈ, ನೋ ಪ್ರಾಬ್ಲಮ್. ಐ ಆಮ್ ರೆಡಿ ಸಂಜು ಡಾರ್ಲಿಂಗ್. ನೋಡು, ಕೊನೆದಾಗಿ ಹೇಳ್ತಾ ಇದ್ದೀನಿ, ನನ್ನ ಪಾಡ್ಗಿರೋಕ್ ಬಿಟ್ಬಿಡು. ಏನು ಬಿಟ್ಬಿಡೋದ? ಬಿಟ್ಬಿಡು ಅಂತ ಹೇಳಿ ನನ್ ಮನಸ್ಸನ್ನು ನೋಯಿಸ್ಬೇಡ. ಅಟ್ಲೀಸ್ಟ್ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬಿಡು. ನನ್ ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ಸುಮ್ನೆ ನನ್ ಹಿಂದೆ ಬಿದ್ದು ಈ ಜನ್ಮ, ಮುಂದಿನ ಜನ್ಮ, ಮರು ಜನ್ಮ ಅಂತ ನನ್ ತಲೆ ತಿನ್ಬೇಡ ನೀನು. ನಾನ್ ಯಾವತ್ತೂ ನಿಂಗೆ ಸಿಕ್ಕೋಲ್ಲ, ಚಾನ್ಸೇ ಇಲ್ಲ. ಅರ್ಥ ಮಾಡ್ಕೋ. ಸಂಜು, ಈ ರೀತಿ ಎಲ್ಲ ಹೇಳ್ಬೇಡ. ಸಿಗಲ್ಲ ಅಂದ್ರೆ ನನ್ ಮನ್ಸು ತುಂಬಾ ನೋವಾಗುತ್ತೆ. ನಿನ್ ಪ್ರೀತಿಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ನಿನ್ ಮನ್ಸನ್ನ ಬದಲಾಯಿಸ್ಕೋ ಪ್ಲೀಸ್. ಕಾಯ್ತಾನೇ ಇರು. ಸಂಜು, ಐ ಲವ್ ಯು ಸಂಜು. ಮೈ ಸನ್, ಡ್ಯಾಡಿ, ನಿನ್ ಪ್ರೀತಿ ಕೋಪನ ಈ ಫರ್ನಿಚರ್ ಮೇಲೆ ಯಾಕಪ್ಪ ತೋರಿಸ್ತೀಯಾ? ಹುಚ್ಚ ನೀನು. ಅದಕ್ಕೆ ಹೇಳೋದು, ಪ್ರೀತಿಗೆ ಯಾವತ್ತು ಕಣ್ಣೀರ್ ಸುರಿಸಬಾರ್ದು. ಮೋಹ ಯಾವತ್ತು ಫರ್ನಿಚರ್ ಮೇಲೆನೆ ಸುಖ ಕೊಡುತ್ತೋ. ಡ್ಯಾಡ್, ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೋಬೇಕು ತಾನೆ. ಅವಳನ್ನ ಪ್ರೀತಿಸಕ್ಕೆ ಶುರು ಮಾಡ್ದಾಗ್ಲಿಂದ ಬರೀ ಕಳ್ಕೊತಾನೆ ಇದ್ದೀನಿ, ಏನು ಪಡ್ಕೊಳ್ಳಿಲ್ಲ. ಮೈ ಸನ್, ನಾನ್ ನಿನಗೆ ಜನ್ಮ ಕೊಟ್ಟಿದ್ದು ಎಲ್ಲದನ್ನು ಪಡ್ಕೊಳ್ಳಿ ಅಂತ, ಎಲ್ಲದನ್ನು ಕಳ್ಕೊಳ್ಳಿ ಅಂತ ಅಲ್ಲ. ಎಸ್ ಡ್ಯಾಡ್, ಯು ಆರ್ ರೈಟ್. ಯುವರ್ ಥಾಟ್ಸ್ ಆಲ್ಸೋ ರೈಟ್ ಡ್ಯಾಡಿ. ಅವಳನ್ನ ಪ್ರೀತಿಸಕ್ ಶುರು ಮಾಡ್ದಾಗಿದ್ದ ಐ ಆಮ್ ನಾಟ್ ರೈಟ್ ಡ್ಯಾಡ್. ಈಗಲೂ ಕಾಲ ಮಿಂಚಿಲ್ಲ ಕಂದ. ನೀನೊಬ್ನೇ ಮಗ ಅಂತ, ತಾಯಿ ಇಲ್ಲದ ಮಗ ಅಂತ ಪ್ರೀತಿಯಿಂದ ಸಾಕ್ದೆ. ನಿನ್ನ ಲೈಫಲ್ಲಿ ಏನು ಕಳ್ಕೋಬಾರ್ದು. ಅದು ನನ್ನ ಮಗನಾಗಿ ಏನೇನು ಕಳ್ಕೋಬಾರ್ದು. ನನ್ನಿಂದ ನಿಮ್ಗೂ ಕೂಡ ಆ ಹುಡುಗಿಯವರ ಅಪ್ಪನಿಂದ ಅವಮಾನ ಆಯ್ತು. ಸಾರಿ ಡ್ಯಾಡ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊರಗಬೇಡ, ಹೃದಯನ ಕರಗಿಸ್ಲು ಬೇಡ, ಮನಸ್ಸನ್ನ ಗಟ್ಟಿ ಮಾಡ್ಕೊ. ಹೇಗಿದ್ದವನು ಹೇಗಾದೆ ಮೈ ಸನ್. ಐ ಕಾಂಟ್ ಬಿಲೀವ್. ನನ್ನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ನಾಚಿಕೆ ಆಗುತ್ತೆ. ಉಡಾಯಿಸ್ಬಿಡು ಮೈ ಸನ್. ಮುಂದೆ ಬರೋದನ್ನ ನಾನು ಫೇಸ್ ಮಾಡ್ತೀನಿ ಮೈ ಸನ್. ನಾನು ಏನ್ ಮಾಡಿ ಡ್ಯಾಡ್? ನನ್ಗೆ ಅವಳು ಬೇಕು. ಎಷ್ಟು ಹುಡುಗಿನ ನೀನ್ ಹೇಳ್ದಂಗ ಉಡಾಯಿಸಿಲ್ಲ, ಆದ್ರೆ ವಾಟ್ ಮೈ ಸನ್? ಪ್ರೀತಿಸೋದ್ರಲ್ಲಿ ಇಷ್ಟೊಂದು ಫೀಲಿಂಗ್ಸ್ ಇರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಡ್ಯಾಡ್. ನೋಡು,
ಅವಳು ನಿನ್ನ ಈ ಮೊಂಡತನದ ಆಟಕ್ಕೆ ಜಗ್ಗೋ ಹೆಣ್ಣಲ್ಲ ಅಂತ ಕಾಣುತ್ತೆ. ಅವಳನ್ನ ರೇಪ್ ಮಾಡು, ನಿನ್ನ ಹೆಸರನ್ನ ರಿಜಿಸ್ಟರ್ ಮಾಡು. ನೀನ್ ಎಲ್ಲೇ ಇದ್ರು, ಅವಳು ಎಲ್ಲೇ ಇದ್ರು ನಿನ್ನ ಹತ್ರ ಬಂದೇ ಬರ್ತಾಳೆ. ಯಾವ ಅಪ್ಪನೂ ಈ ರೀತಿ ಸಜೆಷನ್ ಕೊಡಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಥಿಂಕ್ ಇಟ್ ಮೈ ಸನ್, ಥಿಂಕ್ ಇಟ್, ಥಿಂಕ್ ಇಟ್ ಮೈ ಸನ್, ಥಿಂಕ್ ಇಟ್ ಐ ಸೇ. ನೋಡು, ಇಷ್ಟ ದಿನ ನಾನು ವೆಯ್ಟ್ ಮಾಡಿದೆ, ಇಂದಲ್ಲ ನಾಳೆ ನೀನು ನಿನ್ ಮನ್ಸನ್ನ ಬದಲಾಯಿಸ್ತೀಯ ಅಂತ. ಆದ್ರೆ ಸಾಧ್ಯ ಆಗಿಲ್ಲ. ಅದಕ್ಕೆ ನಿನ್ ದೇಹನ ಮೊದಲು ಪಡೆದು ಆಮೇಲೆ ನಿನ್ ಮನ್ಸನ್ನ ಹೃದಯನ ಬದಲಾಯಿಸೋಣ ಅಂತ ನಾನ್ ಡಿಸೈಡ್ ಮಾಡಿದೆ. ನಾನು ನಿನ್ ಬಿಡಲ್ಲ. ನಾನು ಇವತ್ತು ನಿನ್ ದೇಹನ ಪಡೆದೇ ಪಡಿತೀನಿ. ನೀನನ್ನ ಹಾಗೆ ಕಳ್ಸಲ್ಲ. ನೋಡ್ತಾ ಇರು, ಏನು ಮಾಡಬೇಡ. ನೀನನ್ನ ಬಿಡಲ್ಲ. ಹಲೋ ಸಂಜು. ಮನೆಯವ್ರಿಗೂ ಬಂದಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕೂಗಕ್ಕೂ ಹೋಗ್ಬೇಡ. ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳು. ನಿಜ, ನಾನು ಸರಿ ಇಲ್ಲ. ಅದಕ್ಕೋಸ್ಕರ ನೀನ್ ಲವ್ ಮಾಡ್ತಿಲ್ಲ. ನಾನೊಬ್ಬ ಪೋಲಿ, ಫಟಿಂಗ, ಲೋಫರ್. ಆ ಸತ್ಯ ನಿನ್ಗೂ ಗೊತ್ತು. ಆದ್ರೆ ಇನ್ನೊಂದು ಸತ್ಯ ನಿನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಕೆಟ್ಟ ಚಟ ಇರೋ ನಾನು ನನ್ನೊಳಗೆ ಪವಿತ್ರವಾದ ಪ್ರೀತಿಸೋ ಒಂದು ಪುಟ್ಟ ಹೃದಯ ಇದೆ ಅಂತ ನಿನಗೆ ಗೊತ್ತಿಲ್ಲ ಕಣೆ. ಅದರೊಳಗೆ ನೀನೇ ತುಂಬಿಕೊಂಡಿದ್ಯಾ. ಆ ಸತ್ಯನು ನಿನಗೆ ಗೊತ್ತಿಲ್ಲ ಕಣೆ. ನೋಡು ನೋಡು, ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತು. ನಾನ್ ದೇಹಕ್ಕೋಸ್ಕರ ಪ್ರೀತಿ ಅನ್ನೋ ನಾಟಕ ಆಡ್ತಿದ್ದೀನಿ ಅಂತ ತಾನೆ? ದಯವಿಟ್ಟು ಕ್ಷಮಿಸು. ನಿನ್ ದೇಹ ಬೇಕಾಗಿದ್ದಿದ್ರೆ ನಾನು ಅವತ್ತೇ ತಗೊಂಡ್ ಬರ್ತಾ ಇದ್ದೆ. ಆದ್ರೆ ನಾನು ಇಷ್ಟಪಟ್ಟಿದ್ದು ನಿನ್ ದೇಹನಲ್ಲ, ನಿನ್ ಪ್ರೀತಿನ ಕಣೆ. ಕೊಚ್ಚೆ ಕೆಸರು ಅಂತೆಲ್ಲ ಬೈದೆ. ನನ್ಗೇನು ಬೇಜಾರಿಲ್ಲ. ಕಮಲ ಇದೆಯಲ್ಲ, ಕಮಲ, ಅದೆರಡದು ಕೆಸರಲ್ಲೇ ಕಣೆ. ಆದ್ರೆ ಅದು ಕೆಸರಲ್ಲಿ ಅರಳಿತು ಅಂದ್ಬಿಟ್ಟು ಅದಕ್ಕೆ ಬೆಲೆ ಇಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ಬೆಲೆ ಎಷ್ಟು ಗೊತ್ತೇನೆ? ಅದನ್ನ ತಗೋತಾರೆ, ಪೂಜೆಗೆ ಉಪಯೋಗಿಸ್ತಾರೆ, ಮುಡ್ಕೋತಾರೆ. ಅಲ್ಲ ಕಣೆ, ನಂದು ನಿಜವಾದ ಪ್ರೀತಿ ಕಣೆ, ಕಾಮದ ಪ್ರೀತಿ ಅಲ್ಲ ಕಣೆ. ನನ್ನ ಹತ್ರ ಕಾಮದ ಗಾಳಿ ಇಲ್ಲ ಕಣೆ, ಕಾಮದ ಸುಳಿವೇ ಗೊತ್ತಿಲ್ಲ ಕಣೆ. ನಾನೇನು, ನನ್ನ ಪ್ರೀತಿ ಏನು ಅಂತ ಪ್ರೂವ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಹೇಳೆ. ನೋಡು, ನೀನ್ ನನ್ ಪ್ರೀತಿ ಪ್ರೂವ್ ಮಾಡ್ಬೇಕು ಅಂದ್ರೆ ನಾನು ಮರ್ತು ಬಿಡು. ಇಲ್ಲಿಂದ ಹೊರಡು. ಬೆಳಕು ಕೂಡ ಸೂರ್ಯನ ಬರ್ಬೇಡ ಅನ್ನೋದು, ಬೆಳದಿಂಗಳು ನೀಡೋ ಚಂದ್ರನ ಬರ್ಬೇಡ ಅನ್ನೋದು, ಪರಿಮಳ ಬೀರೋ ಚಂದನನ ಪರಿಮಳ ಬೀರ್ಬೇಡ ಅನ್ನೋದು, ಇಲ್ಲಿರೋ ಸಂಜನನ ಮರ್ತು ಬಿಡು ಅನ್ನೋದು. ಇದು ಯಾವ ನ್ಯಾಯ ಸಂಜನ? ಹೇಳು. ನೀನೇನ್ ಅನ್ಕೊಳ್ತಿದ್ಯಾ ಅಂತ ಗೊತ್ತು ಸಂಜು. ಅಸಾಧ್ಯವಾದದ್ದು ಹೇಗೆ ಸಾಧ್ಯ ಆಗುತ್ತೆ ಅಂತನ? ಇದಕ್ಕೆಲ್ಲ ಕಾರಣ ನೀನೇ ಸಂಜು. ತೋಟದಲ್ಲಿ ಸಾವಿರಾರು ಹೂಗಳ ಅರಳಿ ನಗ್ತಾ ಇದ್ರು ಮೃಗವಾಗಿದ್ದು ನನಗೆ ಮನಸ್ಸನ್ನ ಕಲಕಿ ಮನುಷ್ಯತ್ವ ತುಂಬಿದವಳು ನೀನು. ಈ ನನ್ನ ಶ್ವೇತ ಗುಲಾಬಿ ಸಂಜು. ನೋಡು ಸಂಜು, ನಾನು ಸುತ್ತಿ ಬಳಸಿ ಮಾತಾಡಲ್ಲ. ಅದ್ರ ಅಭ್ಯಾಸನೂ ಇಲ್ಲ. ಅದನ್ನ ಚೆನ್ನಾಗಿ ಗೊತ್ತು. ಬದುಕಲ್ಲಿ ಕೆಲವು ಘಟನೆಗಳನ್ನ ಎದುರಿಸ್ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕು. ಯಾಕೆಂದ್ರೆ ಕೆಲವು ನಿರ್ಧಾರ
ಜೀವ ಮತ್ತು ಜೀವನ ಇವೆರಡರ ಅಳಿವು ಉಳಿವು ಅನ್ನೋ ಕತ್ತಿ ಅರ್ಗಿನ ಮೇಲೆ ನಿಂತಿರುತ್ತೆ. ಗಾಬರಿ ಆಗ್ಬೇಡ, ನಾನು ನಿಂಗೆ ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ. ಯೋಚನೆ ಮಾಡು, ನಿನ್ ನಿರ್ಧಾರ ಏನು ಅಂತ ಬೇಗ ತಿಳಿಸು. ನನ್ನ ಸಾವು ಬದುಕು ಎರಡು ನಿನ್ ಕೈಲಿದೆ. ನೋಡು, ನನಗೆ ಗೊತ್ತು ಸಂಜನಾ, ಅದು ತುಂಬಾ ಶಾರ್ಪ್ ಅಂತ. ನೋಡು ಸಂಜು, ನಾಳೆ ಬೆಳಗ್ಗೆ 8 ಗಂಟೆಗೆ ಕುಂದ ಬೆಟ್ಟದ ಸೂಸೈಡ್ ಪಾಯಿಂಟ್ನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೆಳಗ್ಗೆ 8 ಗಂಟೆ ಒಳಗೆ ಬಂದು ನೀನು ಐ ಲವ್ ಯು ಅಂತ ಹೇಳ್ದೆ ಹೋದ್ರೆ ನಾನು ಮೇಲಿಂದ ಬಿದ್ದು ಸಾಯ್ತೀನಿ. ನನ್ನ ಜೀವನ ಇವತ್ತು ನಿನ್ ಕೈಲಿದೆ ಸಂಜನಾ, ಯೋಚನೆ ಮಾಡು. ಸಂಜು, ನೀನ್ ಬರ್ದೇ ಇದ್ರೆ ನಿನಗೆ ಈ ಪ್ರಪಂಚಕ್ಕೆ ಗುಡ್ ಬೈ. ಹಲೋ ಸಂಜು ಡಾರ್ಲಿಂಗ್. ಅಯ್ಯೋ ಚಾಂಡಾಲ, ದೇವಸ್ಥಾನಕ್ಕೆ ಬಂದು ನೆಮ್ಮದಿಯಾಗಿ ಕೈ ಮುಗಿಯೋಕೆ ಬಿಡಲ್ವಲ್ಲೋ? ನೀನೇನ್ ಮನುಷ್ಯನಾ? ಏನಂದೆ? ನಿನಗೇನ್ ಮನುಷ್ಯತ್ವನೇ ಇಲ್ವಾ? ಯಾರು ಹಾಗೆ ಹೇಳಿದ್ರು ಡಾರ್ಲಿಂಗ್? ಯಾಕೆ ನನ್ನ ಹಿಂದೆ ಬಿದ್ದು ಹೀಗೆ ನನ್ ಕಾಡಿಸ್ತೀಯಾ? ನೀನ್ ಮಾಡೋ ಕೆಲಸ ದೇವರು ಕೂಡ ಮೆಚ್ಚಲ್ಲ, ಹಾಳಾಗಿ ಹೋಗ್ತೀಯಾ.
ಸಂಜೆ ಡಾರ್ಲಿಂಗ್. ಅಯ್ಯೋ ನಿನ್ನ ಥು. ಏ ಸಂಜು ಡಾರ್ಲಿಂಗ್. ಹೇಳೆ. ಹೋಗಮ್ಮ, ರಾತ್ರಿ ಮಲಗಿದ್ ಲೇಟ್ ಆಯ್ತು. ಹೇಳಮ್ಮ, 7:30 ಆಯ್ತು. 7:30 ಆಯ್ತಾ? ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಏನೇ ಇದು? ಎಲ್ಲಿಗೆ ಹೋಗ್ತಿದ್ಯಾ? ಇನ್ನು ರೆಡಿ ಆಗಿಲ್ಲ, ತಿಂಡಿ ತಿಂದಿಲ್ಲ, ತಿಂದ್ಕೊಂಡು ಹೋಗೆ. ಅಯ್ಯೋ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ. ಎಲ್ಲಿಗಮ್ಮ ಇಷ್ಟ ಅರ್ಜೆಂಟು?
ಸ್ಟಾಪ್ ಸ್ಟಾಪ್ ಸರ್ 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 ನನ್ನ ಸ್ವಲ್ಪ ಕುಂದಾಪೇಟೆಗೆ ಡ್ರಾಪ್ ಮಾಡ್ತೀರಾ? ಮುಂದ ಬೆಟ್ಟಕ್ಕ ಯಾಕೆ? ನನ್ನ ಫ್ರೆಂಡ್ ಒಬ್ಬನ ಸಾವು ಬದುಕಿನ ಪ್ರಶ್ನೆ, ನಾನು ಅವ್ನು ಸರಿ ಉಳಿಸ್ಬೇಕು. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್, ಸ್ವಲ್ಪ ಬೇಗ ಹೋಗಿ. ನಿಂತ್ಕೊಳ್ರಿ, ಒಬ್ಬರೇ ಎಲ್ಲ ಹೋಗ್ತೀವಿ. ನನ್ನ ಫ್ರೆಂಡ್ ಒಬ್ಬ ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ, ಅವ್ನು ಕಾಪಾಡಕ್ ಹೋಗ್ಬೇಕು. ನಿಮ್ಮ ಅರ್ಜೆನ್ಸಿ ನೋಡಿದ್ರೆ ನೀವೇ ಸೂಸೈಡ್ ಮಾಡ್ಕೊಳ್ಳೋ ಹಾಗಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಹೋಗ್ಬೇಕು. ರೀ ನಿಂತ್ಕೊಳ್ರಿ, ಹೋಗ್ಬಿಡ್ರಿ, ನಿಂತ್ಕೊಳ್ರಿ ರೀ. ಹಲೋ ನಿಂತ್ಕೊಳ್ರಿ, ಹಲೋ ನಿಂತ್ಕೊಳ್ಳಿ, ಹಲೋ. ಆಶ್ಚರ್ಯ ಆಯ್ತಾ? ನಾನು ನಿನ್ಮೇಲೆ 100 ಕನ್ಸುಗಳನ್ನ ಕಟ್ಕೊಂಡಿದ್ದೆ. ನನ್ನ ಲೈಫಲ್ಲಿ ಯಾವ ಹುಡುಗಿನೋ ಹಾಗೆ ಬಿಟ್ಟವನಲ್ಲ ಕಣೆ ನಾನು. ಆದ್ರೆ ನಿನ್ನ ಇಲ್ಲಿ ಈ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಕಣೆ. ಆದ್ರೆ ನೀನು ನಿನ್ ಬಂಡವಾಳನ ಬಿಚ್ಚಿಟ್ಬಿಟ್ಟಿಯಲ್ಲೇ. ಏನೆಲ್ಲ ದಿನಕ್ಕೊಬ್ಬ ಬಾಯ್ ಫ್ರೆಂಡ್ ಬೇಕಾ ನಿನಗೆ? ನಾನು ನಿನ್ಗೋಸ್ಕರ ಕಾಯ್ಕೊಂಡು ಒದ್ದಾಡ್ತಿರೋದು ನಿನಗೆ ಖುಷಿ ಆಗ್ತಿದ್ಯಾ? ನಾನ್ ನಿನ್ಗೋಸ್ಕರ ಬೆಳಗ್ಗೆಯಿಂದ ಬಕಪಕ್ಷಿ ತರ ಕಾಯ್ಕೊಂಡಿದ್ರೆ ನೀನು ನಿನ್ ಬಾಯ್ ಫ್ರೆಂಡ್ ಜೊತೆ ಬರ್ತೀಯಾ? ಏನಲ್ಲೇ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ ಬಂದ್ಯಾ? ಎಷ್ಟು ಜನ ಬಾಯ್ ಫ್ರೆಂಡ್ ನಿನಗೆ? ನಿನ್ ಮಗಕ್ ಬೆಂಕಿ ಹಾಕ. ನಿನ್ ಹುಟ್ಟು ಗುಣ ಸುಟ್ರು ಹೋಗಲ್ಲ. ನೀನ್ ನಿಜ ರೂಪನ ತೋರಿಸ್ಬಿಟ್ಟೆ. ನೀನ್ ಕೊಚ್ಚೆ ಅಂತ ನನಗೆ ಗೊತ್ತಿತ್ತು. ನೀನ್ ಬದಲಾಗಿದ್ಯಾ ಅಂತ ನನ್ನ ಮನಸ್ಸನ್ನ ನಾನು ಬದಲಾಯಿಸ್ಕೊಂಡೆ. ನೀನ್ ಏನ್ ಮಾಡ್ಕೊಂಡ್ಬಿಡ್ತೀಯ ಅಂತ ಅಲ್ಲಿಂದ ನಾನು ಓಡೋಡಿ ಬಂದೆ. ಬದಲಾದ ಮನುಷ್ಯನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನನ್ನ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಓಡೋಡ್ ಬಂದೆ. ಆದ್ರೆ ನೀನು ನಿನ್ನ ನೀಚ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ. ನಾನು ಇಷ್ಟಪಟ್ಟ ವಸ್ತುನ ಕಂಡೋರ್ ಪಾಲಾಗಕ್ಕೆ ಬಿಡೋದಿಲ್ಲ ಕಣೆ ನಾನು. ಏಯ್, ನೀನ್ ಬೇರೆಯವ್ರ ಜೊತೆ ಓಡಾಡೋದನ್ನ ನಾನ್ ಕಣ್ಣಿಂದ ನೋಡಕ್ಕಾಗಲ್ಲ ಕಣೆ. ನೀನ್ ಬದುಕಿದ್ರೆ ತಾನೇ ಬೇರೆಯವ್ರ ಜೊತೆ ಓಡಾಡಕ್ಕಾಗೋದು. ನೀನ್ ಇಲ್ಲಿಂದ ಹ್ಯಾಕ್ ಜೀವಂತ ಹೋಗ್ತೀಯ ಅಂತ ನೋಡ್ತೀನಿ ಕಣೆ. ಏ ಮಿಸ್ಟರ್, ಏನ್ ನಡೀತಾ ಇದೆ? ಆ ಹುಡುಗಿಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ? ನಾಗರಿಕರ ಲಕ್ಷಣ ಅದು. ಏನೋ ಪ್ರೇಯಸಿ ಪರವಾಗಿ ಕಾಂಪ್ರಮೈಸ್ ಮಾಡಕ್ ಬಂದ್ಬಿಟ್ಯಾ?
ಇದು ನನ್ನ ಹತ್ರ ನಡೆಯೋದಿಲ್ಲ. ನೋ ಕಾಂಪ್ರಮೈಸ್. ಕಳಿಸ್ಕೊಳ ಇಲ್ಲಿಂದ. ಏನ್ ಮಾತಾಡ್ತಿದ್ದೀರಾ ನೀವು? ನೋಡಿ, ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಆ ಹುಡುಗಿಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಅರ್ಜೆಂಟು ಡ್ರಾಪ್ ಮಾಡಿ ಅಂತ ಕೇಳಿದ್ರು, ಅದಕ್ಕೋಸ್ಕರ ಡ್ರಾಪ್ ಮಾಡಿದೆ. ಎಲ್ಲಾದ್ರೂ ಸೂಸೈಡ್ ಮಾಡ್ಕೊಂಡ್ಬರ್ತಾರೆ ಅಂತ ಫಾಲೋ ಮಾಡ್ಕೊಂಡ್ ಬಂದೆ. ಏನ್ರಿ ನೀವು? ಏನ ನನ್ನ ಹತ್ರನೇ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೀಯಾ? ಇಷ್ಟೊತ್ತು ನಿನ್ ಮಾತ್ರ ಸಾಯಿಸ್ಬೇಕು ಅಂತಿದ್ದೆ. ಈಗ ಡಿಸೈಡ್ ಮಾಡಿದೆ, ನಿನ್ನ ಇವನ್ನ ಇಬ್ಬರನ್ನು ಒಟ್ಟಿಗೆ ಇಲ್ಲೇ ಸಾಯಿಸ್ಬಿಡ್ತೀನಿ. ನಿನ್ ಬಿಡಲ್ಲ ಕಣೆ. ನನ್ನ ಹತ್ರ ನಾಟಕ ಆಡ್ತೀಯಾ? ಇಬ್ರು ಸೇರ್ಕೊಂಡು ನಾಟಕ ಆಡ್ತೀರಾ? ಎಷ್ಟು ಧೈರ್ಯ ನಿನಗೆ? ನಿನ್ ಬಿಡಲ್ಲ ಕಣೆ. ನಿನ್ಗೆ ಇವತ್ತೊಂದು ಗತಿ ಕಾಣಿಸ್ಬಿಡ್ತೀನಿ. ಕಾಪಾಡೋದ? ಯಾರು ಕಾಪಾಡ್ತಾರೆ? ಯಾರೇ ಕಾಪಾಡ್ತಾರೆ? ಮುಚ್ಕೊಬೇಡ. ಇಳಿಮೆ ಬನ್ನಿ. ನಾಟಕ ಆಡ್ತೀಯಾ? ನೀನ್ ಸಾಯಿಸ್ಬಿಡ್ತೀನಿ ಕಡೆ. ಮೋಸ ಮಾಡ್ತೀನಿ ನನಗೆ. ಸಾಯಿಸ್ಬಿಡ್ತೀನಿ. ಇಬ್ರು ಸೇರ್ಕೊಂಡು ನಾಟಕ ಆಡ್ತೀರಾ? ನನಗೆ ಮೋಸ ಮಾಡ್ತೀನಿ ಅಂದ್ರೆ? ಯಾರ್ಯಾರು ನೀನು? ಬನ್ನಿ, ಬೇಗ ಬನ್ನಿ, ಬಚ್ಚಿಟ್ಕೊಂಬೋಣ. ನನ್ನಿಂದ ನಿಮ್ಗೆ
ತುಂಬಾ ತೊಂದರೆ ಆಯ್ತಲ್ವಾ? ಅಯ್ಯೋ, ತೊಂದರೆ ಏನಿಲ್ಲ. ಹೌದು, ಏನಿದೆಲ್ಲ? ಅವನ್ ಯಾಕೆ ನಿಮ್ಗೆ ಹಿಂಸೆ ಕೊಡ್ತಾ ಇದ್ದ? ಏನೂ ಇಲ್ಲ, ಅವ್ನು ನನ್ನ ಲವ್ ಮಾಡ್ತಿದ್ದಾನೆ, ನನಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ. ನಾನು ಬರ್ದೇ ಇದ್ರೆ ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಇಲ್ಲಿಗೆ ಬಂದೆ, ಅವನನ್ನು ಉಳಿಸೋಣ ಅಂತ. ಆದ್ರೆ ಅವ್ನು ನನ್ನ ಮೇಲೆ ಡೌಟ್ ಪಟ್ಟು ನನ್ನೇ ಸಾಯಿಸೋಕ್ ಬಂದ. ಏನ್ರಿ ವಿಚಿತ್ರ ಇದು? ಹೌದು, ನಿಮ್ ಹೆಸರೇನು? ನನ್ನ ಹೆಸರು ಸಂಜನಾ ಅಂತ. ನಿಮ್ ಹೆಸರು? ಅಜಯ್ ಅಂತ. ಬಂದ ಅನ್ಸುತ್ತೆ, ಬರ್ತಾ ಇದ್ದಾನೆ. ದಯವಿಟ್ಟು ನೀವು ನನ್ನ ಹೇಗಾದ್ರೂ ಮಾಡಿ ನಮ್ಮ ಮನೆಗೆ ತಲುಪಿಸಿ, ಇಲ್ದಿದ್ರೆ ಅವ್ನು ನನ್ನ ಸಾಯಿಸ್ಬಿಡ್ತಾನೆ. ನೀವೇನು ವರಿ ಮಾಡ್ಬಿಡಿ, ಬನ್ನಿ, ನಾನಿದ್ದೀನಿ, ಬನ್ನಿ. ಲೇ, ಏನೇ ಇದು? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೀಯಾ? ರೀ, ಸಂಜನಾ ಬೆಳಗ್ಗೆ ಹೋದವಳು ಇನ್ನು ಮನೆಗ್ ಬರ್ಲಿಲ್ಲ ರೀ. ಇನ್ನೂ ಬರ್ಲಿಲ್ವಾ? ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು, ಬರ್ತಾಳೆ ಬಿಡೆ. ರೀ, ಫ್ರೆಂಡ್ಸ್ ಮನೇಲೆಲ್ಲ ವಿಚಾರಿಸ್ದೆ ರೀ, ಅಲ್ಲಿ ಅವಳು ಇಲ್ಲ. ಬೆಳಗ್ಗೆನೆ ಸರಿಯಾಗಿ ಡ್ರೆಸ್ ಮಾಡದೆ ತಿಂಡಿ ತಿಂದೆ ಹೋಗಿದ್ದಾಳೆ ರೀ. ತಿಂಡಿ ತಿಂದೆ ರೆಡಿ ಆಗದೆ ಹೋಗಿದ್ದಾಳ? ಎಲ್ಲಿ ಹೋಗಿರ್ಬೋದು? ಬಾಬಾ, ಅವಳು ಫ್ರೆಂಡ್ಸ್ ಮನೆಗೆ ಫೋನ್ ಮಾಡೋಣ.
ಸಂಜು ಸಂಜು ಸಂಜನಾ 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 ಅಜಯ್ ಕಾಪಾಡು ಅಜಯ್ ಅಜಯ್ ಪ್ಲೀಸ್ ನನ್ನ ಕಾಪಾಡು ಅಜಯ್ ಏ ನನ್ನೇನು ಮಾಡಬೇಡ ಬೇಡ ನನ್ನೇನು ಮಾಡಬೇಡ ನಿನ್ನಮ್ಮಯ್ಯ ನನ್ ಬಿಟ್ಬಿಡು ಪ್ಲೀಸ್ ಬೇಡ ಬೇಡ ನನ್ನೇನು ಮಾಡಬೇಡ ಪ್ಲೀಸ್ ನನ್ ಬಿಟ್ಬಿಡು ಅಜಯ್ ಅಯ್ಯೋ ಬೇಡ ಅಜಯ್ ಬೇಡ ನನ್ನೇನು ಮಾಡ್ಬೇಡ ಅಜಯ್ ನನ್ ಕಾಪಾಡು ಅಜಯ್ ಅಜಯ್ ನನ್ನೇನು ಮಾಡ್ಬೇಡ ಬೇಡ ಅಜಯ್ ಪ್ಲೀಸ್ ಅಜಯ್ ನನ್ ಕಾಪಾಡು ಏನೇ ನನ್ನ ಹತ್ರನೇ ಆಟ ಆಡ್ತೀಯಾ? ಏನ್ ತಿಳ್ಕೊಂಡಿದ್ಯಾ ನೀನು? ನಾನು ಒಂದ್ ಮುಖ ಮಾತ್ರ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ. ನನ್ನೇನು ಮಾಡ್ಬೇಡ. ನೀನು ನಿನ್ ಪ್ರಿಯಕರ ಎಲ್ಲೂ ಹೋಗ್ತೀರಾ? ಎಲ್ಲೂ ಹೋಗಕ್ಕಾಗಲ್ಲ, ಯಾಕೆಂದ್ರೆ ಈ ಮಲ್ನಾಡ್ ಫುಲ್ ನಂದೇ. ನನ್ನ ತುಂಬಾ ಇನ್ನೋಸೆಂಟ್ ಅಂತ ತಿಳ್ಕೊಂಡಿದ್ಯಾ? ನಾನು ಎಷ್ಟು ಇನ್ನೋಸೆಂಟೋ ಅಷ್ಟೇ ಪೊರ್ಕಿ. ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ನಾನ್ ಮನ್ಸು ಮಾಡಿದ್ರೆ ಕ್ಯೂ ನಿಂತ್ಕೋತಾರೆ. ನೀನ್ ನೋಡ್ದಾಗಿಂದ ಒಳ್ಳೆಯವನಾಗೋಣ, ನಿನ್ನೆ ಮದುವೆ ಆಗೋಣ ಅನ್ಕೊಂಡಿದ್ದಲ್ಲೇ. ನಾನ್ ಒಳ್ಳೆಯವನಾಗಕ್ಕೆ ಬಿಡಿಲ್ವಲ್ಲ ನೀನು? ಅವತ್ತೇ ನಮ್ಮಪ್ಪ ಹೇಳಿದ್ರು, ಮದ್ವೆಗಿದೆ ಎಲ್ಲ ಬೇಡ, ಅವ್ರಂತಸ್ತು ನಮ್ಮಂತಸ್ತು ದೂರ ದೂರ ಅಂತ. ಆದ್ರೆ ನಾನೇ ಅವ್ರ ಮಾತು ಕೇಳಿಲ್ಲ. ಆದ್ರೆ ಇವತ್ತು ಅವಳಿಗೊಂದು ಗತಿ ಕಾಣಿಸು, ಮದ್ವೆ ಆಗಕ್ ಹೋಗ್ಬೇಡ ಅಂತಂದ್ರು. ಆದ್ರೆ ನಾನ್ ನಿನ್ನಿಂದ ಬಿದ್ದು ಹಾಳಾಗೋದ್ನಲ್ಲೇ. ಆದ್ರೆ ನಾನಿವತ್ತು ನಮ್ಮಪ್ಪ ಹೇಳಿದ ಮಾತು ನಾನು ನೆರವೇರಿಸ್ತೀನಿ.
ಸಂಜನಾ 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 ಅಜಯ್ ಅಜಯ್ ಎಲ್ಲಿದ್ಯಾ ಅಜಯ್ ಪ್ಲೀಸ್ ನನ್ನ ಕಾಪಾಡು ಅಜಯ್ 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 ಬೇಡಪ್ಪ ಅಜಯ್ 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 ಬೇಡ
ಸಂಜನಾ ನಿಲ್ಲು. ಯಾಕೆ? ಅವನಿವತ್ತು ಸಾಯಿಸ್ಬಿಡ್ತೀನಿ. ಏನಾಗ ನೀನು ಉಪ್ಪಿ ಇಬ್ರು ಬೇಗ ನಮ್ಮ TSA ಟೀಮ್ ಭಾಗ ಇರೋ ಫಾರೆಸ್ಟಿಗೆ ಬಂದ್ರು. ಆ ಸಂಜನಾ ಮತ್ತು ಅವಳ ಪ್ರೇಮಿ ಇಬ್ರು ತಪ್ಪಿಸ್ಕೊಂಡಿದ್ದಾರೆ. ಅವ್ರು ಈ ಮಲ್ನಾಡ್ ಬಿಟ್ಟು ಆಚೆ ಹೋಗ್ಬಾರ್ದು. ಬೇಗ ಬಂದ್ರು. ಸಂಜನಾ 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 ಏನೂ ಆಗಲ್ಲ. you're all right. ಏನಾಗಲ್ಲ. ನೀನ್ ಬಿಡಲ್ಲ ಕಡೆ.
ಯಜಮಾನ್ರೆ ಏನದು ಅದು 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 ಅದೇನು ಅಂತ ಸರಿಯಾ ಬಗಳ ಕತ್ತೆ ಚಿಕ್ಕ ಯಜಮಾನ್ರನ್ನ ಸಂಜನಾ ಮತ್ತು ಅವ್ರ ಪ್ರೇಮಿ ನೀರಿಗೆ ತಳ್ಬಿಟ್ರು. ಅವನಿಗೆ ಈಜ್ ಬರಲ್ಲ. ದಾಂಡಿ ನನ್ನ ಮಕ್ಳ ನೀವಿದ್ದು ಯಾಕೆ ಕಾಪಾಡ್ಲಿಲ್ಲ? ದನ ತಿಂತೀರ ನನ್ನ ಮಕ್ಳ. ನಮ್ದೇನ್ ತಪ್ಪಿಲ್ಲ ಯಜಮಾನ್ರೆ, ನಮ್ದೇನ್ ಯಾಕೆ ತಪ್ಪಿಲ್ಲ. ಕಾಪಾಡ್ಲಿಲ್ಲ? ಯಜಮಾನ್ರೆ, ಆಯ್ತು ಬಿಡ್ತೀನಿ. ಎಷ್ಟೋ ಜೀಪ್ನ ಸಂಜನಾ ಬಾ. ಡ್ಯಾಡಿ ಡ್ಯಾಡಿ ಅವ್ರನ್ನ ಬಿಟ್ಬಿಡಿ ಡ್ಯಾಡಿ. ಇವರೇ ನನ್ನ ಕಾಪಾಡಿದ್ದು, ಇವರಿಂದ ನನ್ನ ಬಚಾವಾಗಿದ್ದು ಡ್ಯಾಡಿ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ಡ್ಯಾಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಸಂಜನಾದೇನು ತಪ್ಪಿಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಅವ್ರದ್ದೇನು ತಪ್ಪಿಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ. ಹೇಳು ಮೈಸನ್, ಹೇಳು. ನಡಿ ಹೋಗೋಣ. ಬಾ ಸಂಜನಾ. ಮೈಸನ್, ನೀನ್ ಸತ್ತಿದ್ಯಾ ಅಂತ ಅವರಿಬ್ಬರನ್ನ ಮುಗಿಸೋಕ್ ತಯಾರಾಗಿದ್ದೆ. ನೀನು ಬದುಕಿದ್ ಗೊತ್ತಾಗಿ ಅವ್ರ ಜೀವ ಉಳಿತು.
ನಾನು ಹೇಳಿಲ್ವಾ ಮೈಸನ್, ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮ ಫ್ಯಾಮಿಲಿಗೆ ಆಗ್ಬರಲ್ಲ ಅಂತ. ಏನಿದ್ರು ಎಂಜಾಯ್ ಮಾಡ್ಬೇಕು ಮೈಸನ್, ಎಂಜಾಯ್ ಮಾಡ್ಬೇಕು.